ಹರೇ ಕೃಷ್ಣ. ಇವತ್ತು ನಾವು ಅಕ್ಷಯ ತೃತೀಯ ಅದರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅಕ್ಷಯ ತೃತೀಯ ಹೊರಗಿನ ಜಗತ್ತಿನಲ್ಲಿ ಯಾವುದಕ್ಕೆ ತುಂಬಾ ಹೆಸರುವಾಸಿಯಾಗಿದೆ? ಆ ದಿನ ಹೋಗಿ ಏನಾದರೂ ಬಂಗಾರ ತಗೊಳ್ಬೇಕು, ಆಮೇಲೆ ಬಂಗಾರದಂತಹ ಮನೆ ಕಟ್ಟಿಸ್ಬೇಕು, ಆಮೇಲೆ ಎಲ್ಲಿ ನೋಡಿದ್ರು ಎಲ್ಲಿ ಮುಟ್ಟಿದ್ರು ಎಲ್ಲ ಬರೀ ಬರೀ ಬಂಗಾರನೇ ಆಗ್ಬೇಕು. ಯಾಕೆ ಎಲ್ಲರಿಗೂ ಬಂಗಾರ ಅಷ್ಟು ಇಷ್ಟ? ಬಂಗಾರ ಬಂಗಾರ ಅಂತ ಹೇಳಿ ಕೆಲವು ಸಲ ಸಣ್ಣ ಮಕ್ಕಳಿಗೂ ಚಿನ್ನ ಬಂಗಾರ ಅಂತ ಕರೀತಾರೆ. ಯಾಕಂದ್ರೆ ಬಂಗಾರ ಎಷ್ಟು ಅದಕ್ಕೋಸ್ಕರ. ಯಾಕೆ ಅಂತ ಹೇಳಿದ್ರೆ ಅದು ತುಂಬಾ ಬೆಲೆ ಬಾಳುವಂಥದ್ದಿದೆ. ಯಾಕೆ ಬೆಲೆ ಬಾಳುತ್ತೆ? ಆದ್ರಿಂದ ನಮ್ಗೆ ಏನ್ ಬೇಕಲ್ಲ ನಾವು ಪಡ್ಕೊಳ್ಬೋದು. ಈ ಜಗತ್ತಿನಲ್ಲಿ ದುಡ್ಡು ಯಾಕೆ ಇಷ್ಟ? ಯಾಕೆಂದ್ರೆ ದುಡ್ಡಿನಿಂದ ಎಲ್ಲಾ ರೀತಿಯ ಏನೆಲ್ಲ ಸುಖ, ಆಮೇಲೆ ಪಡ್ಕೊಳ್ಳೋದಕ್ಕೆ ಏನೆಲ್ಲ ಭೋಗ ವಸ್ತುಗಳು ಬೇಕಲ್ಲ, ಅದೆಲ್ಲವೂ ದುಡ್ಡಿನಿಂದ ಸಿಗುತ್ತೆ. ಅದಕ್ಕೋಸ್ಕರ ಬಂಗಾರಕ್ಕೆ ಅಷ್ಟು ಮಹತ್ವ ಇದೆ. ಅದಕ್ಕೋಸ್ಕರ ಹೇಳ್ತಾರೆ ಅಕ್ಷಯ. ಅಕ್ಷಯ ಅಂತ ಹೇಳಿದ್ರೆ ಏನು? ಯಾವ್ದು ಕ್ಷಯ ಆಗೋದಿಲ್ಲ. ಅವ್ರಿಗನ್ಸುತ್ತೆ ಈ ದಿನ ನಾನೇನಾದ್ರೂ ಬಂಗಾರ ಕೊಂಡ್ಕೊಂಡು ಮನೆಗೆ ತಗೊಂಡ್ಬಿಟ್ರೆ ಏನಾಗ್ಬಿಡುತ್ತೆ, ಬಂಗಾರ ಯಾವಾಗಲೂ ಹೆಚ್ಚಾಗ್ತಾನೆ ಇರುತ್ತೆ, ಕಡಿಮೆ ಆಗೋದಿಲ್ಲ ಮನೆಯಲ್ಲಿ. ಅದಕ್ಕೋಸ್ಕರ ಆ ರೀತಿ ಮಾಡ್ತಾರೆ. ಇವತ್ತು ನಾವು ನಿಜವಾದ ಅಕ್ಷಯ ತೃತೀಯ ಅದರ ಮಹತ್ವವನ್ನ ತಿಳ್ಕೊಳ್ಳೋಣ. ಆಮೇಲೆ ಈ ದಿನ ಎಷ್ಟೊಂದು ಲೀಲೆಗಳು ಆಗಿದೆ, ಅದನ್ನು ನಾವು ಇವತ್ತು ಚರ್ಚೆಯನ್ನು ಮಾಡೋಣ. ಒಂದು ದಿನ ಒಂದು ಸಣ್ಣ ಮಗು, ಆ ಮಗು ಸಾಮಾನ್ಯವಾಗಿ ಹಿಂದಿನ ಕಾಲದಲ್ಲಿ ಮಕ್ಕಳನ್ನೆಲ್ಲ ಕಳಿಸ್ತಾ ಇದ್ರು ಗುರುಕುಲಕ್ಕೆ ಕಳಿಸ್ತಾ ಇರುವಾಗ ಏನ್ ಮಾಡ್ತಾ ಇದ್ರು? ಯಾಕೆ ಗುರುಕುಲಕ್ಕೆ ಕಳಿಸ್ತಾ ಇದ್ರು? ಯಾಕೆಂದ್ರೆ ಒಳ್ಳೆ ಬುದ್ಧಿ ಯಾವಾಗ ಕಲಿಬೇಕು? ದೊಡ್ಡವರಾದ್ಮೇಲೆ. ಸಣ್ಣವರ ಕಲಿತಾಗ ಏನಾಗತ್ತೆ, ಮುಂದೆ ಹೋಗಿ ಅವರು ಎಷ್ಟೊಂದು ಸಾಧನೆ ಮಾಡೋದಕ್ಕಾಗುತ್ತೆ. ಅದಕ್ಕೋಸ್ಕರ ಸಣ್ಣ ಮಕ್ಕಳಿರುವಾಗ ಗುರುಕುಲಕ್ಕೆ ಕಳಿಸ್ತಾ ಇದ್ರು. ಆದ್ರೆ ಈ ಮನೆಯಲ್ಲಿ ಒಬ್ಳೆ ತಾಯಿ ಇದ್ಲು, ಆಮೇಲೆ ಈ ಸಣ್ಣ ಮಗು ಇತ್ತು. ಅವನು ಹೋಗ್ತಾ ಇರುವಾಗ ಗುರುಕುಲಕ್ಕೆ ಅರಣ್ಯ ದಾಟಿ ಹೋಗ್ಬೇಕಿತ್ತು. ಯಾವಾಗ ಅರಣ್ಯ ದಾಟಿ ಹೋಗ್ಬೇಕಿತ್ತು, ಇವನಿಗೆ ಕೆಲವು ಸಲ ಭಯ ಆಗ್ತಾ ಇತ್ತು. ಅವನು ಹೇಳ್ತಾ ಇದ್ದ, ಅಮ್ಮ ನಾನು ನಾಳೆಯಿಂದ ಗುರುಕುಲಕ್ಕೆ ಹೋಗೋದಿಲ್ಲ. ಯಾಕೆಂದ್ರೆ ನಾನು ಹೋಗುವಾಗ ಕಾಡಿನಲ್ಲಿ ಎಷ್ಟೊಂದು ಪ್ರಾಣಿಗಳೆಲ್ಲ ಇರುತ್ತೆ, ಅದನ್ನು ನೋಡಿದ್ರೆ ನನಗೆ ಅದ್ರ ಶಬ್ದ ಕೇಳಿದ್ರೆ ನಂಗೆ ಭಯ ಆಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ನಾಳೆಯಿಂದ ಹೋಗೋದಿಲ್ಲ ಅಂತ. ತಾಯಿ ಹೇಳ್ತಾ ಇದ್ರು, ನಿನ್ಗೆ ಒಬ್ಬ ಅಣ್ಣ ಇದ್ದಾನೆ, ಆ ಅಣ್ಣನ ಹೆಸರು ನೀನು ಕರೆದ್ರೆ ಅವನು ತಕ್ಷಣ ಬಂದು ನಿನಗೆ ಕಾಪಾಡ್ತಾನೆ ಅಂತ ಹೇಳಿದ್ರು. ಆಗ ನನ್ಗೊಬ್ಬ ಅಣ್ಣ ಇದ್ದಾನ, ನಂಗೆ ಗೊತ್ತೇ ಇರಲಿಲ್ಲ. ಆ ಅಣ್ಣನ ಹೆಸರೇನು? ಹೇಳ್ತಾ ಇದ್ರು, ನಿನ್ಗೊಬ್ಬ ಅಣ್ಣ ಇದ್ದಾನೆ, ಅವನ ಹೆಸರು ಗೋಪಾಲ್. ಏನು? ಗೋಪಾಲ್. ನಿನ್ಗೆ ಯಾವಾಗ ಭಯ ಆಗತ್ತೆ ಆದ ತಕ್ಷಣ ಏನ್ ಮಾಡ್ಬೇಕು ನೀನು? ಗೋಪಾಲ್ ಅಂತ ಕರಿಬೇಕು. ಏನಂತ ಕರಿತೀಯ ಪುಟ್ಟಿ? ಗೋಪಾಲ್ ಅಂತ ಕರಿಬೇಕು. ಆ ರೀತಿ ಆಯ್ತು ಅಂತ ಹೇಳಿ ಅವನು ನಾಳೆ ಶಾಲೆಗೆ ಹೋಗ್ತಾ ಇದ್ದ. ತಕ್ಷಣ ಅಲ್ಲಿ ಮತ್ತೊಂದು ಸಿಂಹದ ಗರ್ಜನೆ ಕೇಳಿಸ್ತು. ಇವ್ ಮತ್ತೆ ಭಯ ಆಗೋಯ್ತು. ಆಗ ಇವನು ತಕ್ಷಣ ಗೋಪಾಲ್ ಅಂತ ಕರೆದ. ಹೇಗ್ ಕರೆದ? ಈ ರೀತಿ ಕರೆದ್ರ ಅಂತ ಗೋಪಾಲ್ ಬರೋದಿಲ್ಲ. 201 ಜನ್ಮ ಆದ್ರೂ ಬರೋದಿಲ್ಲ. ಹೆಂಗ್ ಕರೆದ್ರೆ ಬರ್ತಾರೆ? ಗೋಪಾಲ್. ನಂಗನ್ಸುತ್ತೆ ಪ್ರಸಾದ ಇದೆ ಎಲ್ಲರಿಗೂ, ಚಿಂತೆ ಮಾಡಬೇಡಿ. ನಿಮ್ ಶಕ್ತಿ ಇನ್ನು ಜೋರಾಗಿ ಕರೀರಿ, ಗೋಪಾಲ್. ಮತ್ತೊಂದು ಬಾರಿ. ಈ ರೀತಿ ಅವನು ಕರೀತಾ ಇದ್ದಾಗ ತಕ್ಷಣ ಕೃಷ್ಣ ಅಲ್ಲಿ ಪ್ರತ್ಯಕ್ಷ ಆಗಿದ ತಕ್ಷಣ ಕೃಷ್ಣ ಏನಂತ ಹೇಳ್ತಾ ಇದ್ದ, ಯಾಕೆ ಎಷ್ಟೊಂದು ಅಳ್ತಾ ಇದೀಯಾ? ಆಮೇಲೆ ಕೃಷ್ಣ ಏನ್ ಮಾಡ್ದ, ಅವನ ಹೆಗಲ ಮೇಲೆ ಕೈ ಹಾಕೊಂಡು ಇವನ್ ಕರ್ಕೊಂಡು ಹೋಗ್ತಾ ಇದ್ದ, ಮಾತಾಡಿಸ್ತಾ. ಇವನ್ಗೆ ಆ ಗೋಪಾಲನ ಮುಖ ನೋಡಿ, ಅವನ ಸ್ನೇಹ ನೋಡಿ ಇವನ್ಗೆ ಎಷ್ಟು ಆಕರ್ಷಿತನಾಗ್ಬಿಡ್ತಾ ಅಂತ ಹೇಳಿದ್ರೆ ಯಾವಾಗ್ಲೂ ಇವನ್ಗೆ ಅದು ಒಂದೇ ಸ್ಮರಣೆ ಬರ್ತಾ ಇತ್ತು. ಅವನು ಈ ರೀತಿಯಾಗಿ ಪ್ರತಿದಿನ ಅವನು ಹೋಗುವಾಗ ಬರುವಾಗ ಈ ಗೋಪಾಲನ ಜೊತೆ ಬರ್ತಾ ಇದ್ದ. ಆಮೇಲೆ ಒಂದು ದಿನ ಗುರುಕುಲದಲ್ಲಿ ವ್ಯಾಸ ಪೂರ್ಣಿಮಾ ಮಾಡ್ತಾ ಇದ್ರು, ಗುರುಪೂರ್ಣಿಮಾ. ಆ ದಿನ ಅವ್ರು ಹೇಳ್ತಾ ಇದ್ರು, ನೀವು ಗುರುದಕ್ಷಿಣೆಯಾಗಿ ಏನಾದ್ರು ತಗೊಂಡ್ ಬರ್ಬೇಕು ಮನೆಯಿಂದ. ಆಯ್ತು ಅಂತ ಹೇಳಿ ಒಂದು ಮನೆಗೆ ಹೋದ. ಆದ್ರೆ ತಾಯಿಗೆ ಮನೆಯಲ್ಲಿ ಅಷ್ಟೊಂದು ಸೌಕರ್ಯ ಏನಿರ್ಲಿಲ್ಲ. ಅದಕ್ಕೋಸ್ಕರ ತಾಯಿ ಹೇಳಿದ್ಲು, ಆ ಗೋಪಾಲನ ಕೇಳು ಅಂತ ಹೇಳಿದ್ರು.
ಆಯ್ತು ಅಂತ ಹೇಳಿ ಇವನು ಹೋದ. ಮಾರನೇ ದಿನ ಬೆಳಿಗ್ಗೆ ಹೋಗುವಾಗ ಗೋಪಾಲನ್ ಕೇಳ್ದ, ಇವತ್ತು ಗುರುಪೂರ್ಣಿಮಾ ಇದೆ, ನಾನೇನಾದ್ರೂ ಹೋಗಿ ಗುರುದಕ್ಷಿಣ ಕೊಡ್ಬೇಕು, ಏನಾದ್ರು ಕೊಡು ಅಂತ. ಆಗ ಗೋಪಾಲ್ ಹೇಳ್ದ, ಆಯ್ತು ಅಂತ ಹೇಳಿ ಒಂದು ಸಣ್ಣ ಒಂದು ಬಟ್ಲಿನಲ್ಲಿ ಮೊಸರು ಕೊಟ್ಟ. ಅವನು ಆಯ್ತು ಅಂತ ಹೇಳಿ, ಸಣ್ಣ ಬಾಲಕ, ಅವನಿಗೇನು ಅಷ್ಟು ಆಯ್ತು ಅಂತ ಹೇಳಿ ಸಣ್ಣ ಮಟ್ಕೆ ಬಟ್ಲಿನಲ್ಲೇ ತಗೊಂಡು ಹೋಗಿ ಆ ದಿನ ಹೋಗಿ ಗುರು ಕೊಟ್ರು. ಗುರು ಅಂತ ಹೇಳಿದ್ರು, ಏನಿದು ಇವು ಸಣ್ಣ ಬಟ್ಲಿನ ತಗೊಂಡ್ರೆ ಏನಾಗತ್ತೆ, ಇಷ್ಟೇ ಇಷ್ಟು ತಗೊಂಡ್ರೆ ಎಲ್ಲರಿಗೂ ಹೇಗೆ ಹಂಚೋದು? ಆಯ್ತು ಅಂತ ಹೇಳಿ ಸ್ವೀಕಾರ ಮಾಡಿದ್ರು. ಆಮೇಲೆ ಆ ಬಟ್ಲಿನಲ್ಲಿರುವಂತ ಮೊಸರನ್ನ ಒಂದು ಪಾತ್ರೆಗೆ ಹಾಕಿದ್ರು. ಆಮೇಲೆ ಪಾತ್ರೆಯಲ್ಲಿ ಹಾಕಿದ ತಕ್ಷಣ ಮತ್ತೆ ಬಟ್ಲಿನಲ್ಲಿ ನೋಡ್ತಾರೆ, ಮತ್ತೆ ಮೊಸರಿದೆ. ಮತ್ತೆ ಪಾತ್ರೆನಲ್ಲಿ ಹಾಕ್ತಾರೆ, ಅವನು ಮತ್ತೆ ನೋಡಿದ್ರೆ ಮತ್ತೆ ಮೊಸರಿದೆ. ಈ ಗುರುಗೆ ಆಶ್ಚರ್ಯ ಆಗೋಗ್ಬಿಡ್ತು. ಈಗ ಇವ್ರಿಗೆ ಅನ್ನಿಸ್ತಾ ಇತ್ತು, ಯಾವ್ದಿದು ವಿಚಿತ್ರವಾಗಿರೋಂಥ ಅವನ್ಗೆ ಅನ್ನಿಸ್ತು. ಯಾಕೆಂತ ಹೇಳಿದ್ರೆ ಭೌತಿಕ ಜಗತ್ತಿನಲ್ಲಿ ಯಾವಾಗ್ಲಾದ್ರೂ ಈ ರೀತಿ ಆಗತ್ತೆ? ನಾವು ನಮ್ಮ ಖಜಾನೆ ಓಪನ್ ಮಾಡಿಬಿಟ್ಟು ಅಲ್ಲಿಂದ ದುಡ್ಡು ತೆಗೆದ್ಬಿಟ್ಟು ಯಾರಿಗಾದ್ರು ಕೊಟ್ಬಿಟ್ರೆ ಮತ್ತೆ ಅಲ್ಲೇ ಇರುತ್ತೆ. ಅದಕ್ಕೋಸ್ಕರ ಕೊಡೋದಕ್ಕೆ ಯಾರು ಇಷ್ಟಪಡೋದಿಲ್ಲ, ಇಸ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಇವ್ರಿಗೆ ಅನ್ನಿಸ್ತಾ, ಆದ್ರೆ ನಾನು ಹಾಕ್ತಾ ಇದ್ದೀನಿ, ಆದ್ರೆ ಮತ್ತೆ ಇದೆ ಇದರಲ್ಲಿ, ಹೇಗಿದೆ ಸಾಧ್ಯ? ಅದಕ್ಕೋಸ್ಕರ ಅವನ್ಗೆ, ಯಾಕಂದ್ರೆ ಗುರುನು ಶಾಸ್ತ್ರ ಎಲ್ಲ ಓದಿದ್ರು, ಅವ್ರಿಗೆ ಅನ್ನಿಸ್ತು ಇದು ಆಧ್ಯಾತ್ಮಿಕ ವಸ್ತು, ಅದಕ್ಕೋಸ್ಕರ ಈ ರೀತಿ ಇದೆ. ಆಧ್ಯಾತ್ಮಿಕ ಯಾವಾಗ್ಲೂ ಕಡಿಮೆ ಆಗೋದಿಲ್ಲ. ನೀವೆಷ್ಟೇ ಹಾಕಿದ್ರು ಮತ್ತೆ ಹಂಗೆ ಇರುತ್ತೆ, ನೀವೆಷ್ಟೇ ಕೊಟ್ಟರು ಮತ್ತೆ ಹಂಗೆ ಇರುತ್ತೆ. ಇವನ್ಗೆ ಅನ್ನಿಸ್ತು, ಗುರುಗೆ ಅನ್ನಿಸ್ತು ಈ ಮಗು ತಗೊಂಬಂದಿರೋದು ಏನೋ ವಿಶೇಷ ಇದೆ. ಆಮೇಲೆ ಮಗು ಕರೆದು ಹೇಳ್ದ, ಎಲ್ಲಿಂದು ಇದು ತಗೊಂಬಂದಿದ್ದು? ಆಮೇಲೆ ಹೇಳ್ದ, ನಮ್ಮಣ್ಣ ಗೋಪಾಲ್ ಕೊಟ್ಟ ಅಂತ. ನಿಮ್ಮಣ್ಣ ಗೋಪಾಲ್ ಹೆಂಗ್ ಕಾಣಿಸ್ತಾನ? ಆಮೇಲೆ ಇವನು ಗೋಪಾಲನ ರೂಪದ ವರ್ಣನೆ ಮಾಡ್ದ. ಆಮೇಲೆ ಇವನಿಗೆ ಅನ್ನಿಸ್ತು, ನಿಜವಾಗಿ ಇವನು ಭಗವಂತನನ್ನ ಭೇಟಿ ಮಾಡಿದ್ದಾನೆ. ಅವನು ಹೇಳ್ದ, ಆ ಗೋಪಾಲನ ನನಗೂ ತೋರಿಸ್ತೀಯಾ? ಹಾ, ಬನ್ನಿ ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದ. ಕರ್ಕೊಂಡು ಹೋಗಾಗ ಅರಣ್ಯಕ್ಕೆ ಹೋಗೋಕ್ಕಿಂತ ಮುಂಚೆ ಅವನು ಗೋಪಾಲ್ ಅಂತ ಮತ್ತೆ ಕರೆದ. ಹೆಂಗ್ ಕರೆದ? ಈಗ ಸ್ವಲ್ಪ ಜಾಸ್ತಿ ಆಗಿದೆ ಹಿಂದಿಗಿಂತ. ಗೋಪಾಲ್ ಅಂತ ಕರೆದಿದ ತಕ್ಷಣ ಅವನು ಮತ್ತೆ ಅಲ್ಲಿ ಗೋಪಾಲ್ ಇಲ್ಲಿ ಇಷ್ಟು ದಿನ ತನಕ ಪ್ರತ್ಯಕ್ಷ ಆಗ್ತಾ ಇದ್ದ. ಒಂದೇ ಕರೆದಾಗ ಪ್ರತ್ಯಕ್ಷ ಆಗ್ತಾ ಇದ್ದ. ಈ ಸಲ 3-4 ಬಾರಿ ಕರೆದಾಗ್ಲೂ ಪ್ರತ್ಯಕ್ಷ ಆಗಿಲ್ಲ. ಆಮೇಲೆ ಗೋಪಾಲನ್ಗೆ ಅನ್ನಿಸ್ತು, ಈ ಬಾಲಕನ್ಗೆ ಅನ್ನಿಸ್ತು, ಯಾಕೆ ಇವತ್ತು ಗೋಪಾಲ್ ಬರ್ತಾನೆ ಇಲ್ಲ, ಎಲ್ಲಾದ್ರೂ ಕೊಳಲ್ ನೋವ್ತಾ ಎಲ್ಲೋ ಮರ್ತೋಗ್ಬಿಟ್ಟಿದ್ದಾನೆ. ಆದ್ರೂ ಇನ್ನೂ 4-5 ಬಾರಿ ಇನ್ನೂ ಕರಿತಾ ಇದ್ರು ಬರ್ತಾ ಇಲ್ಲ. ಆಮೇಲೆ ಒಂದು ಆಕಾಶ ಧ್ವನಿ ಆಯ್ತು. ಅಲ್ಲಿ ಹೇಳ್ತಾ ಇದ್ದ, ನನಗೆ ಯಾರಲ್ಲಿ ಶ್ರದ್ಧೆ ಇಲ್ಲ ಅವ್ರ ಮುಂದೆ ಕರಿಬೇಡ, ನಾ ಬರೋದಿಲ್ಲ, ಅವ್ರ ಮುಂದೆ ನಾನು ಕಾಣಿಸ್ಕೊಳ್ಳೋದಿಲ್ಲ. ಯಾರಿದ್ರು ಇವ್ರ ಜೊತೆ? ಅವ್ರ ಗುರು ಇದ್ರು. ಅವ್ರು ಹೇಳ್ತಾ ಇದ್ರು, ನಂಗೆ ಯಾರಲ್ಲಿ ಶ್ರದ್ಧೆ ಇಲ್ಲ ಅವ್ರ ಮುಂದೆ ಕರಿಬೇಡ ಅಂತ ಹೇಳ್ತಾ ಇದ್ರು. ನಿಮ್ಮ ಗುರುಗಳಿಗೆ ಜ್ಞಾನ ಇದೆ, ಆದ್ರೆ ಶ್ರದ್ಧೆ ಇಲ್ಲ. ನಾನು ನಿನ್ನ ಮುಂದೆ ಕಾಣಿಸ್ಕೊಳ್ತಾ ಇದ್ದೆ ಯಾಕೆಂದ್ರೆ ನಿಮ್ಮ ತಾಯಿ ಇದಾರಲ್ಲ, ಅವಳು ತುಂಬಾ ಮಹಾಭಕ್ತೆ. ಅವಳಿಗೆ ಸಂತೋಷ ಪಡಿಸೋದಕ್ಕಾಗಿ ನಾನು ನಿನ್ನ ಮುಂದೆ ಯಾವಾಗ್ಲೂ ಕಾಣಿಸ್ಕೊಳ್ತಾ ಇದ್ದೆ. ನಿಮ್ಮ ತಾಯಿಗೆ ನನ್ನ ಬಿಟ್ಟು ಮತ್ತೇನು ಸರ್ವಸ್ವ ಇಲ್ಲ, ನಾನೇ ಸರ್ವಸ್ವ. ಅದಕ್ಕೋಸ್ಕರ ಯಾರು ನನಗೆ ಈ ರೀತಿ ಶರಣರಾಗಿದ್ದಾರೆ ಅವ್ರಿಗೆ ನಾನು ಶರಣರಾಗ್ಬಿಡ್ತೇನೆ. ಅದಕ್ಕೋಸ್ಕರ ನಿಮ್ ತಾಯಿ ಹೇಳಿದ್ರು, ಅದಕ್ಕೋಸ್ಕರ ನಾನು ನಿಮ್ಗೆ ಇಲ್ಲಿ ಇಷ್ಟು ದಿನ ತನಕ ಕಾಣಿಸ್ಕೊಳ್ತಾ ಇದ್ದೆ. ಈ ರೀತಿಯಾಗಿ ಹೇಳಿ ಆಕಾಶದಲ್ಲಿ ನಿಂತೋಯ್ತು. ಈಗ ಈ ಗುರುಗೆ ಅನ್ನಿಸ್ತಾ ಇತ್ತು, ನನಗೆ ಜ್ಞಾನ ಏನೋ ಇದೆ, ಆದ್ರೆ ನನಗೆ ಭಗವಂತನಲ್ಲಿ ಶ್ರದ್ಧೆ ಇಲ್ಲ, ಭಕ್ತಿ ಇಲ್ಲ. ಅದಕ್ಕೋಸ್ಕರ ನನಗೆ ಭಗವಂತ ಕಾಣಿಸ್ಕೊಳ್ತಾ ಇಲ್ಲ. ಭಕ್ತ್ಯಾಹಂ ಏಕಯ ಗ್ರಾಹ್ಯ. ಭಗವಂತನನ್ನ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಒಬ್ಬ ಭೌತಿಕ ಯಾವುದೇ ವಸ್ತುಗಳಿಂದ ಖರೀದಿ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಈ ಜಗತ್ತಿನಲ್ಲಿ ಏನ್ ಬೇಕಾದ್ರೂ ಖರೀದಿ ಮಾಡ್ಕೊಂಡ್ಬಿಡ್ಬೋದು ದುಡ್ಡಿನಿಂದ. ಈ ಜಗತ್ತಿನಲ್ಲೂ ದುಡ್ಡಿನಿಂದನೂ ಎಲ್ಲಾನು ಖರೀದಿ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಏನಾದ್ರೂ ಹೇಳ್ಬೋದು, ಯಾವುದನ್ನ ಖರೀದಿ ಮಾಡೋದಕ್ಕಾಗೋದಿಲ್ಲ ದುಡ್ಡಿಂದ? ಆರೋಗ್ಯ. ನೀವು ಬೇಕಾದ್ರೆ ಮೆಡಿಸಿನ್ಸ್ ಖರೀದಿ ಮಾಡ್ಬೋದು, ಆದ್ರೆ ಆರೋಗ್ಯ ಖರೀದಿ ಮಾಡೋದಕ್ಕಾಗೋದಿಲ್ಲ.
ವಸ್ತುಗಳನ್ನ ಖರೀದಿ ಮಾಡ್ಬೋದು, ಸುಖವನ್ನ ಖರೀದಿ ಮಾಡೋದಕ್ಕಾಗೋದಿಲ್ಲ. ಈ ಜಗತ್ತಿನಲ್ಲಿ ವಸ್ತುಗಳು ಬಂದ್ಬಿಡುತ್ತೆ, ಆದ್ರೆ ಆಂತರಿಕ ನೆಮ್ಮದಿ, ಶಾಂತಿ, ಸುಖ, ಜನರ ಪ್ರೀತಿ, ಭಗವಂತನ ಪ್ರೀತಿ ಇದೆಲ್ಲವೂ ದುಡ್ಡಿನಿಂದ ಬರೋದಿಲ್ಲ. ಸೊ ಅದಕ್ಕೋಸ್ಕರ ಇವ್ರಿಗೆ ಅನ್ನಿಸ್ತು ಈಗ ಭಗವಂತನನ್ನ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಬರೀ ಭಕ್ತಿಯಿಂದ ಮಾತ್ರ ಅಂತ. ಈ ರೀತಿಯಾಗಿ ನಾ ಯಾಕೆ ಇದು ಹೇಳಿದ್ದು ಅಂತ ಹೇಳಿದ್ರೆ, ಆ ಬಟ್ಲು ಏನಿತ್ತಲ್ಲ ಅದು ಯಾವ್ದದು, ಅದು ಆಧ್ಯಾತ್ಮಿಕ ವಸ್ತು, ಅದು ಭೌತಿಕ ವಸ್ತು ಅಲ್ಲಿಲ್ಲ. ಅದಕ್ಕೋಸ್ಕರ ಅದನ್ನ ಅಕ್ಷಯ ಪಾತ್ರ ಅಂತ ಹೇಳ್ತಾರೆ. ಅಕ್ಷಯ ಯಾವುದೇ ಇರುತ್ತಲ್ಲ, ಯಾವ್ದು ಅದು ಕಡಿಮೆ ಆಗೋದಿಲ್ಲ, ಅದನ್ನ ಹೇಳ್ತಾರೆ ಅಕ್ಷಯ. ಆಧ್ಯಾತ್ಮಿಕ ಎಲ್ಲ ವಸ್ತುಗಳು ಅಕ್ಷಯನೇ, ಭೌತಿಕ ಎಲ್ಲ ವಸ್ತುಗಳು ಕ್ಷಯ. ಆದ್ರೆ ಇವತ್ತು ನಾವೇನ್ ಹೇಳ್ತಾ ಇದೀವಿ, ಈಗ 2-3 ದಿನದಲ್ಲಿ ಏನ್ ಬರ್ತಾ ಇದೆ, ಅಕ್ಷಯ ತೃತೀಯ ಬರ್ತಾ ಇದೆ ಅಂತ ಹೇಳಿದ್ರೆ ಯಾವುದು ಯಾವಾಗಲೂ ಕಡಿಮೆ ಆಗೋದಿಲ್ಲ. ಯಾವ್ದು ಆಧ್ಯಾತ್ಮಿಕ ಇರುತ್ತೆ ಆಗ ಮಾತ್ರ ಅದು ಕಡಿಮೆ ಆಗೋದಿಲ್ಲ. ಈ ಭೌತಿಕ ಜಗತ್ತಲ್ಲಿ ಏನೇ ಇದ್ರು ಅದು ಕಡಿಮೆ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ ಈ ಅಕ್ಷಯ ತೃತೀಯ ಯಾವಾಗ ಸಂಪೂರ್ಣ ಆಗುತ್ತೆ ಅಂತ ಹೇಳಿದ್ರೆ, ಎಲ್ಲಿ ತನಕ ಆಧ್ಯಾತ್ಮಿಕ ಜೋಡಣೆ ಆಗಿರುತ್ತೆ ಅಲ್ಲಿ ತನಕ ಈ ಅಕ್ಷಯವಾಗೇ ಇರುತ್ತೆ. ಇಲ್ಲ ಅಂತ ಹೇಳಿದ್ರೆ ಅಕ್ಷಯ ಹೋಗ್ಬಿಡುತ್ತೆ. ಒಂದು ದಿನ ಈ ಅಕ್ಷಯ ತೃತೀಯ ದಿನಾನೇ ದ್ರೌಪದಿಗೆ ಅಕ್ಷಯ ಪಾತ್ರ ಸಿಕ್ಕಿದ್ದು. ನೋಡಿ, ಪಾಂಡವರಿದ್ರಲ್ಲ, ಪಾಂಡವರು ಕೆಲವು ಬಾರಿ ಅವರು ವನವಾಸದಲ್ಲಿದ್ರು. ವನವಾಸದಲ್ಲಿದ್ದಾಗ ಅವ್ರಿಗೆ ಯಾವಾಗ್ಲೂ ಅನ್ನಿಸ್ತಾ ಇತ್ತು, ನಾವು ಕ್ಷತ್ರಿಯರಾಗಿದ್ದೀವಿ ಮತ್ತು ಗೃಹಸ್ಥರಾಗಿದ್ದೀವಿ, ಹೌದಲ್ಲ? ಅದಕ್ಕೋಸ್ಕರ ಕ್ಷತ್ರಿಯರದು ಮತ್ತು ಗೃಹಸ್ಥರದು, ಯಾರು ಗೃಹಸ್ಥರಾಗಿರ್ತಾರೆ ಅವ್ರದ್ದು ಒಂದು ಕರ್ತವ್ಯ ಅಂತ ಹೇಳಿದ್ರೆ ಸಂತರಿಗೆ ಮತ್ತು ಬ್ರಾಹ್ಮಣರಿಗೆ ಭೋಜನವನ್ನು ಮಾಡಿಸೋದು, ಅವ್ರ ಸೇವೆ ಮಾಡುವಂಥದ್ದು. ಅದಕ್ಕೋಸ್ಕರ ಈಗ ಪಾಂಡವರಿಗೆ ಅನ್ನಿಸ್ತಾ ಇತ್ತು, ನಾವು ಈಗ ವನವಾಸದಲ್ಲಿದ್ವಿ, ನಮ್ಮ ಹತ್ರ ಏನು ಸೌಕರ್ಯನೇ ಇಲ್ಲ, ಅವ್ರ ಹಿಂದೆ ಎಷ್ಟೊಂದು ಬ್ರಾಹ್ಮಣರೆಲ್ಲ ಬರ್ತಾ ಇದ್ರು, ಇವ್ರಿಗೆಲ್ಲ ಹೇಗೆ ನೋಡ್ಕೊಳ್ಳೋದು, ನಾವು ಅವ್ರಿಗೆಲ್ಲ ಹೇಗೆ ಭೋಜನದ ವ್ಯವಸ್ಥೆ ಮಾಡಬೇಕು? ಅದಕ್ಕೋಸ್ಕರ ಪಾಂಡವರಿಗೆ ಅನ್ನಿಸ್ತಾ ಇತ್ತು, ನಾವು ಇವ್ರಿಗೆ ಏನಾದ್ರೂ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿದ್ರೆ ಹೇಗ್ ಮಾಡೋದಕ್ಕೆ ಸಾಧ್ಯ? ಭಗವಂತನ ಕೃಪೆ ಬೇಕು. ಅದಕ್ಕೋಸ್ಕರ ಅವರು ದ್ರೌಪದಿ ಸೂರ್ಯದೇವರ ಮೇಲೆ ಪ್ರಾರ್ಥನೆಯನ್ನು ಮಾಡ್ತಾ ಇದ್ರು. ಸೂರ್ಯದೇವನ ಪ್ರಾರ್ಥನೆ ಮಾಡಿದಾಗ ಸೂರ್ಯದೇವರು ಪ್ರತ್ಯಕ್ಷವಾದ್ರು. ಏನ್ ಕೊಟ್ರು? ಒಂದು ಅಕ್ಷಯ ಪಾತ್ರ ಕೊಟ್ರು. ಆ ಅಕ್ಷಯ ಪಾತ್ರದಲ್ಲಿ ಕೊಡುವಾಗ ಒಂದು ಕಂಡೀಷನ್ ಸೂರ್ಯದೇವರು ಕೊಟ್ರು. ಏನ್ ಕಂಡೀಷನ್? ಹಾ, ಅವ್ರು ಹೇಳ್ತಾ ಇದ್ರು, ಈ ಅಕ್ಷಯ ಪಾತ್ರೆಯಿಂದ ನೀವು ಯಾರೇ ಎಷ್ಟೇ ಸಂತರು ಬರಲಿ, ಸಾವಿರಾರು ಲಕ್ಷಾಂತರ ಜನ ಬಂದ್ರು ಅವ್ರೆಲ್ಲರಿಗೂ ಭೋಜನ ಕೊಡ್ಬೋದು. ಆದ್ರೆ ಯಾವಾಗ ದ್ರೌಪದಿ ಒಂದು ಸಲ ಅದರಲ್ಲಿ ಆಹಾರ ಸ್ವೀಕಾರ ಮಾಡ್ತಾಳೆ, ಅದಾದ್ಮೇಲೆ ಯಾವುದು ಮತ್ತೆ ಆಹಾರ ಆ ದಿನಕ್ಕೆ ಮತ್ತೊಮ್ಮೆ ಬರೋದಿಲ್ಲ. ಈ ರೀತಿ ಒಂದು ಕಂಡೀಷನ್ ಹಾಕ್ಬಿಟ್ಟು ಕೊಟ್ಬಿಟ್ರು. ಆಗ ಅಕ್ಷಯ ಪಾತ್ರ ಸಿಕ್ಕಿದ್ ಗೊತ್ತಾಗಿದ ತಕ್ಷಣ ದುರ್ಯೋಧನನ್ ಗೊತ್ತಾಯ್ತು, ಅರೆ ಈ ಪಾಂಡವರು ವನವಾಸಕ್ಕೆ ಹೋದ್ರು ಧರ್ಮ ಮಾಡ್ತಾ ಇದಾರೆ, ಇಲ್ಲೋದ್ರು ಅವ್ರು ಭಕ್ತಿ ಮಾಡ್ತಾ ಇದಾರೆ. ಅವನಿಗೆ ಯಾವಾಗ್ಲೂ ಏನಾದ್ರೂ ಕಿರುಕುಳ ಕೊಡ್ಬೇಕು ಅಂತ ಕೆಲವರು ಇರ್ತಾರಲ್ಲ, ಅವ್ರಿಗೆ ಚೆನ್ನಾಗಿ ಯಾರಾದ್ರೂ ಬೆಳೀತಾ ಇದ್ರೆ ಅವ್ರಿಗೆ ಸಹಿಸೋದಕ್ಕೆ ಆಗೋದಿಲ್ಲ. ಯಾವಾಗ್ಲೂ ಅನ್ನಿಸ್ತಾ ಇರುತ್ತೆ ಹೇಗಾದ್ರೂ ಮಾಡಿ ಇವರನ್ನ ಎಳಿಬೇಕು ಅಂತ. ಮುಂದೆ ಯಾರಾದ್ರೂ ಹೋಗ್ತಾ ಇದ್ರೆ ಅವ್ರನ್ನ ಹೇಗಾದ್ರೂ ಮಾಡಿ ಎಳೆದಿಡ್ಬೇಕು ಅಂತ. ಅದಕ್ಕೋಸ್ಕರ ಇವ್ರಿಗೆ ಈಗ ದುರ್ಯೋಧನನ್ಗೆ ಅನ್ನಿಸ್ತು, ದುರ್ವಾಸ ಮುನಿ ಬಂದಿದ್ರು, ಅವ್ರು ಹೇಳಿದ್ರು ನೀವು ಅರಣ್ಯಕ್ಕೆ ಹೋಗಿ, ನನಗೇನು ಕೃಪೆ ಕೊಡಿಸಿದಿರಲ್ಲ ಅದೇ ರೀತಿ ಹೋಗಿ ಅವ್ರಿಗೂ ಕೊಡಿ ಅಂತ. ಆದ್ರೆ ಕೃಪೆ ಕೊಡ್ಸೋದಕ್ಕೆ ಕಳ್ಸದ್ನ ಯಾವ್ದು ಕಳ್ಸಿದ್ದು? ಅವ್ರಿಗೆ ಶಾಪ ಕೊಡೋದಕ್ಕೆ ಕಳಿಸಿದ್ದು. ಯಾಕೆಂದ್ರೆ ದುರ್ವಾಸ ಮುನಿ ಯಾವ್ದಕ್ಕೆ ಖ್ಯಾತಿ? ಸ್ವಲ್ಪ ಏನಾದ್ರೂ ಎಡವಿದ್ರೆ ತಕ್ಷಣ ಬರುತ್ತೆ ದೊಡ್ಡ ಶಾಪ. ಅದಕ್ಕೋಸ್ಕರ ಹೇಳ್ದ, ಹೋಗಿ ಪಾಂಡವರಿಗೆ ಹೋಗಿ ನಿಮ್ಮ ಶಿಷ್ಯನೆಲ್ಲ ಕರ್ಕೊಂಡು ಹೋಗೋದು ಮರಿಬೇಡಿ ಅಂತ ಹೇಳ್ದ. ಅವ್ರ ಜೊತೆ ಎಷ್ಟು ಶಿಷ್ಯರು ಹೋಗ್ತಾ ಇದ್ರು? ಅವ್ರು ಒಂದು ಬೋಗಿ ಹೋದ್ರೆ ಅದರ ಹಿಂದೆ 10,000 ಬೋಗಿಗಳು ಹೋಗ್ತಾ ಇದ್ರು. 10,000 ಶಿಷ್ಯಂದ್ರು ಜೊತೆಗೆ ಹೋಗ್ತಾ ಇದ್ರು. ಈ ರೀತಿ ಹೋಗ್ತಾರ. ಅವಾಗ ಹೋಗಿದ ತಕ್ಷಣ ಯುಧಿಷ್ಠಿರ ಮಹಾರಾಜಗೆ ಭೇಟಿ ಮಾಡ್ತಾರೆ. ಯುಧಿಷ್ಠಿರ ಮಹಾರಾಜ್ ಹೇಳ್ತಾರೆ, ದಯವಿಟ್ಟು ಬನ್ನಿ, ನೀವು ಬಂದಿದ್ದೆಷ್ಟು ಒಳ್ಳೇದಾಯ್ತು. ಆಗ ನೀವೆಲ್ಲರೂ ಸ್ನಾನ ಮಾಡ್ಕೊಂಡ್ ಬನ್ನಿ, ಪ್ರಸಾದ ವ್ಯವಸ್ಥೆ ಮಾಡಿಟ್ಟಿರ್ತೀವಿ ಅಂತ ಹೇಳಿ.
ಆಯ್ತು ಅಂತ ಹೇಳಿ ಅವರೆಲ್ಲ ಸ್ನಾನ ಮಾಡೋದಕ್ಕೆ ಹೋಗಿ ದ್ರೌಪದಿಗೆ ಹೇಳ್ತಾಳೆ, ಬೇಗ ಬೇಗ ತಯಾರು ಮಾಡು. ದುರ್ವಾಸ ಮುನಿ ಮತ್ತೆ ಎಲ್ಲ ಶಿಷ್ಯಂದ್ರು ಬಂದಿದ್ದಾರೆ. ದ್ರೌಪದಿ ಹೇಳಿದ್ದು, ಅರೇ ನಾನು ಊಟ ಈಗ ತಾನೇ ಮಾಡ್ಬಿಟ್ಟೆ. ಈಗ ಅಲ್ಲಿ ಅದನ್ನ ಕೇಳಿದ ತಕ್ಷಣ ಯುಧಿಷ್ಠಿರ ಮಹಾರಾಜ ಅಲ್ಲೇ ಮೂರ್ಛೆ ತಪ್ಪಿ ಬಿದ್ದೋಗ್ಬಿಟ್ರು. ಅವ್ರ ಅನ್ನಿಸ್ತು, ಈಗ ಏನ್ ಮಾಡೋದು, ದುರ್ವಾಸ ಮುನಿ ಬಂದಿದ್ದಾರೆ, ಅವ್ರಿಗೇನಾದ್ರೂ ನಾನು ಸರಿಯಾಗಿ ಅತಿಥಿ ಸತ್ಕಾರ ಮಾಡಿಲ್ಲ ಅಂತ ಹೇಳಿದ್ರೆ ಶಾಪ ಕೊಟ್ಬಿಡ್ತಾರೆ. ಅದಕ್ಕೋಸ್ಕರ ಅವರು ದ್ರೌಪದಿ ಎಬ್ಬಿಸಿ ಹೇಳಿದ್ರು, ಯಾಕೆ ಇಷ್ಟೊಂದು ನೊಂದ್ಕೊಳ್ತಾ ಇದೀರಿ, ಸ್ವಲ್ಪ ಧೈರ್ಯ ಇಟ್ಕೊಳ್ಳಿ, ಯಾವಾಗ್ಲೂ ನಮ್ ಕೃಷ್ಣ ನಮ್ ಜೊತೆಲೇ ಇದ್ದಾನೆ. ಅವಳು ಕೃಷ್ಣ ಕೃಷ್ಣ ಎಲ್ಲರೂ ಹೇಳಿ ಈ ರೀತಿ ಅಂತ ಕರೆದ್ರು ಬರೋದಿಲ್ಲ. ಹೆಂಗ್ ಕರಿಬೇಕು ಕೃಷ್ಣನಿಗೆ? ಕೃಷ್ಣ ಕೃಷ್ಣ ಈ ರೀತಿ ದ್ರೌಪದಿ ಕರೆದಿದ ತಕ್ಷಣ ಆ ಭಗವಂತ ಅವನ ಪೀತಾಂಬರಿ ಧೋತಿಯನ್ನ ಹಾಕೊಂಡು ತುಂಬಾ ಸುಂದರವಾದ ನಡಿಗೆಯಿಂದ ಭಗವಂತ ಅಲ್ಲಿ ತಕ್ಷಣ ಪ್ರತ್ಯಕ್ಷವಾಗ್ಬಿಟ್ರು. ಆಮೇಲೆ ಕೃಷ್ಣ ಬಂದು ಕೇಳ್ತಾ ಇದ್ದ ದ್ರೌಪದಿಗೆ, ನಂಗೆ ತುಂಬಾ ಹೊಟ್ಟೆ ಹಸಿದೋಗ್ಬಿಟ್ಟಿದೆ, ಏನಾದ್ರೂ ತಿನ್ನೋದಕ್ಕಿದ್ರೆ ಕೊಡು ಅಂತ ಹೇಳ್ತಾ ಇದ್ದ. ದ್ರೌಪದಿ ಮತ್ತೆ ಅಳೋದ್ ಪ್ರಾರಂಭ ಮಾಡಲು. ಈಗ ತಾನೇ ದುರ್ವಾಸ ಮುನಿ ಬಂದಿದ್ದಾರೆ, ಅವ್ರಿಗೇನೋ ತಿನ್ನೋದಕ್ಕಿಲ್ಲ. ಈಗ ನೀನು ಬಂದೆ ಮತ್ತೆ ನೀನು ಕೇಳ್ತಾ ಇದೀಯಾ, ಬಂದು ಕೆಣಕಿಸ್ತಾ ಇದೀಯಾ ನನಗೆ. ಆದ್ರೆ ಕೃಷ್ಣ ಇಲ್ಲ ಇಲ್ಲ ಇಲ್ಲ, ನನಗೆ ತುಂಬಾ ಹೊಟ್ಟೆ ಹಸಿದೋಗ್ಬಿಟ್ಟಿದೆ, ಏನಾದ್ರೂ ಸ್ವಲ್ಪ ಆದ್ರೂ ತಿನ್ನೋದಕ್ಕೆ ಏನಾದ್ರೂ ಇದ್ರೆ ಕೊಡು ಅಂತ. ಏನೂ ಇಲ್ಲ ಅಂತ ಹೇಳಿದ್ರು. ಕೃಷ್ಣ ಇಲ್ಲ ಇಲ್ಲ, ಸುಳ್ಳು ಹೇಳ್ಬೇಡ, ನನಗೇನೋ ಇದೆ, ನೀನು ಕೊಡ್ತಾ ಇಲ್ಲ. ಏನಿದೆ ಭಗವಂತ ಹೇಳಿದ್ರು, ಆ ಪಾತ್ರೆ ತಗೊಂಡ್ ಬಾ ಅಂತ ಹೇಳಿದ್ರು. ಆ ಪಾತ್ರೆಯಲ್ಲಿ ಒಂದು ಸಣ್ಣ ಕಣ ಇತ್ತು, ಅದನ್ನು ಭಗವಂತ ಸ್ವೀಕಾರ ಮಾಡಿದ್ರು. ಆ ಭಗವಂತ ಅದನ್ನ ಒಂದು ಸಲ ಸ್ವೀಕಾರ ಮಾಡಿದ ತಕ್ಷಣ ದುರ್ವಾಸ ಮುನಿ ಮತ್ತೆ ಎಲ್ಲ ಶಿಷ್ಯಂದ್ರು ಅಲ್ಲಿ ಸ್ನಾನ ಮಾಡ್ತಾ ಇದ್ರಲ್ಲ, ಅವ್ರ ಹೊಟ್ಟೆ ಎಲ್ಲ ತುಂಬಿಡ್ತು. ಈಗ ಅವ್ರಿಗೆ ಅನ್ನಿಸ್ತು, ನಾನು ಜಗನ್ನಾಥ್ಪುರಿಗೆ ಹೋಗಿ ಅಲ್ಲಿ ಜಗನ್ನಾಥನ ಪ್ರಸಾದ ಚಪ್ಪನ್ ಭೋಗ್ ತಿಂದು ಬಂದ್ಬಿಟ್ಟಿದಿರೋ ಹಾಗೆ ಅನುಭವ ಆಗೋಯ್ತು ಅವ್ರಿಗೆ. ಅವ್ರಿಗೆ ಅನ್ನಿಸ್ತು, ನಾನು ತುಂಬಾ ಹೊಟ್ಟೆ ತುಂಬೋಗ್ಬಿಟ್ಟು ನನಗೆ ಬಿಕ್ಕಳಿಗೆ ಬರ್ತಾ ಇದೆ. ಈ ರೀತಿ ಅವರೆಲ್ಲ ಅಂದ್ರು. ಈಗ ಕೃಷ್ಣ ಹೇಳಿದ್ರು, ಭೀಮ ಹೋಗಿ ಕರ್ಕೊಂಬ ಎಲ್ಲರಿಗೂ ಅಂತ. ಆಮೇಲೆ ಯುಧಿಷ್ಠಿರ ಮಹಾರಾಜ ಹೇಳಿದ್ರು, ಏನು ಇಲ್ವೇ ಇಲ್ಲ, ಎಲ್ಲಿ ಕರ್ಕೊಂಬರೋದು? ಎಲ್ಲರೂ ಹೇಳಿದ್ರು, ಕೃಷ್ಣ ಹೇಳಿದ್ರು, ಚಿಂತೆ ಮಾಡಿ ಭೀಮ ಹೋಗಿ ಕರ್ಕೊಂಬ ಎಲ್ಲರಿಗೂ ಅಂತ ಹೇಳಿದ್ರು. ಹೋಗುವಾಗ ಗದೆ ತಗೊಂಡೋಗೋದು ಮರ್ತೋಗ್ಬಿಡ್ಬೇಡ ಅಂತ ಹೇಳಿದ್ರು. ಆ ಗದೆ ತಗೊಂಡೋಗಿ ಭೀಮ ಎಲ್ಲರಿಗೂ ಹೇಳ್ತಾ ಇದ್ರು, ಬನ್ನಿ ಊಟ ಎಲ್ಲ ತಯಾರಿದೆ ಅಂತ. ಆಮೇಲೆ ದುರ್ವಾಸ ಮುನಿ ಮತ್ತೆ ಎಲ್ಲ ಶಿಷ್ಯರು ಆಲ್ರೆಡಿ ಅವ್ರಿಗೆ ಹೇಗೆ ಬರ್ತಾ ಇದೆ. ಈಗ ಕೇಳಿದ ತಕ್ಷಣ ಅವ್ರು ಹೇಳಿದ್ರು, ಹೋಗಿ ಊಟ ಮಾಡಿಲ್ಲ ಅಂತ ಹೇಳಿದ್ರೆ ಅಪರಾಧ ಆಗೋಗ್ಬಿಡುತ್ತೆ, ಅದಕ್ಕೋಸ್ಕರ ಇಲ್ಲಿಂದಾನೇ ನಾವು ಎಸ್ಕೇಪ್ ಅಂತ ಹೇಳಿ ಅವರು ಅಲ್ಲಿಂದಾನೆ ಹೋಗೇ ಬಿಟ್ಟು. ಸೊ ಭಗವಂತ ಯಾವಾಗ್ಲೂ ರಕ್ಷಣೆ ಮಾಡ್ತಾರೆ. ಯಾರ ರಕ್ಷಣೆ ಮಾಡ್ತಾರೆ? ಯಾರ ರಕ್ಷಣೆ ಮಾಡ್ತಾರೆ? ಶುದ್ಧ ಭಕ್ತಿ ಇದ್ದಾರೆ. ಭಗವಂತನನ್ನ ಯಾರು ಆರ್ತ ಭಾವನೆಯಿಂದ ಕರೀತಾರೆ, ಯಾರು ಭಗವಂತನ ಆರ್ತ ಭಾವನೆಯಿಂದ ಭಗವಂತನನ್ನ ಕರೀತಾರೆ, ಅಲ್ಲಿ ಭಗವಂತನ ಸನ್ನಿಧಿ ಅಲ್ಲಿ ಪ್ರಕಟ ಆಗೋಗ್ಬಿಡತ್ತೆ. ಸೊ ಆ ರೀತಿ ಅಕ್ಷಯ ಪಾತ್ರೆ ಯಾಕೆ ಮಹತ್ವ ಅಂತ ಹೇಳಿದ್ರೆ, ಬರೀ ಸೂರ್ಯದೇವರು ಕೊಟ್ಟಿದ್ದಷ್ಟೇ ಅಲ್ಲ ನೋಡಿ. ಸೂರ್ಯದೇವರು ಕೊಟ್ಟಿದ್ರು ಯಾವಾಗ್ಲಾದ್ರೂ ಕೆಟ್ಟದಾಗೋಗ್ಬೇಕು ಅಂತ ಹೇಳಿದ್ರೆ ಅದರಿಂದ ರಕ್ಷಣೆ ಸಿಗೋದಿಲ್ಲ. ರಕ್ಷಣೆ ಯಾವಾಗ ಸಿಗುತ್ತೆ ಅಂದ್ರೆ, ಯಾರು ಭಗವಂತನ ಆಶ್ರಯದಲ್ಲಿ ಇರ್ತಾರೆ ಅವ್ರಿಗೆ ಮಾತ್ರ ರಕ್ಷಣೆ ಸಿಗುತ್ತೆ. ಕಷ್ಟದ ಪರಿಸ್ಥಿತಿನಲ್ಲಿ ಇದ್ರೂ ರಕ್ಷಣೆ ಯಾರಿಗೆ ಸಿಗುತ್ತೆ ಅಂತ ಹೇಳಿ, ಯಾರು ಭಗವಂತನ ಆಶ್ರಯದಲ್ಲಿದ್ದಾರೆ. ಈಗ ಸೂರ್ಯದೇವ್ರ ಕೃಪೆ ಇದೆ ಅಲ್ಲ ಅವ್ರ ಹತ್ರ, ಆದ ದುರ್ವಾಸ ಮುನಿಯ ಶಾಪದಿಂದ ಅವ್ರಿಗೆ ರಕ್ಷಣೆ ಸಿಗ್ತಾ ಇತ್ತು. ರಕ್ಷಣೆ ಯಾವಾಗ್ಲೂ ಭಗವಂತನಿಂದ ಮಾತ್ರನೇ ಸಿಗುತ್ತೆ. ಈ ರೀತಿ ಅಕ್ಷಯ ಪಾತ್ರ ಒಂದು. ದ್ರೌಪದಿ ಜೀವನದಲ್ಲಿ ಅಕ್ಷಯ ತೃತೀಯ ದಿನ ಮತ್ತೊಂದು ಸನ್ನಿವೇಶ ನಡೆದಿತ್ತು. ಏನು? ದ್ರೌಪದಿ ವಸ್ತ್ರಾಪಹರಣ ಆಗಿರೋ ದಿನಾನೇ ಅಕ್ಷಯ ತೃತೀಯ. ಅದಕ್ಕೆ ದ್ರೌಪದಿಗೆ ತುಂಬಾ ಅಕ್ಷಯ ತೃತೀಯ ತುಂಬಾ ಕನೆಕ್ಷನ್ ಜಾಸ್ತಿ ಇದೆ. ಸೊ ಸೀರೆಗಳೆಲ್ಲ ಯಾರು ಜಾಸ್ತಿ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಇವತ್ತು ಒಳ್ಳೆ ದಿನ, ಇವತ್ತಂದ್ರೆ ಅಕ್ಷಯ ತೃತೀಯ ದಿನ. ಯಾಕಂದ್ರೆ ದ್ರೌಪದಿಗೆ ವಸ್ತ್ರಾಪಹರಣ ಆಯ್ತು. ದುರ್ಯೋಧನ, ಕರ್ಣ, 4 ದುಷ್ಟ ಚತುಷ್ಟಯ ಅಂತ ಇದ್ದಾರೆ. ಯಾರೆಲ್ಲ?
ಯಾರೆಲ್ಲ ದುಷ್ಟ ಚತುಷ್ಟಯ ಮಹಾಭಾರತದಲ್ಲಿ ಬರುತ್ತೆ. ದುರ್ಯೋಧನ, ಕರ್ಣ, ದುಶ್ಯಾಸನ ಮತ್ತು ಶಕುನಿ. ತುಂಬಾ 4 ಪುಣ್ಯವಂತರ ಮಹಿಮಾಶಯ ಅಂತವ್ರ ಹೆಸರನ್ನ ತಗೊಂಡ್ರೆ ನಮ್ಮ ಜೀವನ ಉದ್ಧಾರ ಆಗ್ಬಿಡುತ್ತೆ. ಈ 4 ಜನ ಸೇರ್ಕೊಂಡು ದ್ರೌಪದಿಗೆ ವಸ್ತ್ರಾಪಹರಣ ಮಾಡೋದಕ್ಕೆ ಪ್ಲಾನ್ ಮಾಡ್ತಾರೆ. ಆಗ ಎಳ್ಕೊಂಡು ಕರ್ಕೊಂಡ್ಬರ್ತಾರೆ, ಜಟೆಯಿಂದ ಎಳ್ಕೊಂಡು ಕರ್ಕೊಂಡ್ಬರ್ತಾರೆ. ಆಗ ದ್ರೌಪದಿಗೆ ಆ ಸನ್ನಿವೇಶದಲ್ಲಿ ಅವಳು ಒಂದೇ ಪ್ರಶ್ನೆ ಕೇಳ್ತಾಳೆ. ಏನ್ ಪ್ರಶ್ನೆ? ಯುಧಿಷ್ಠಿರ ಮಹಾರಾಜರು ಮೊದಲು ನನ್ನನ್ನ ದಾವಾಗಿಟ್ಟು ಆಮೇಲೆ ಮೊದಲು ಕೇಳ್ತಾಳೆ, ಮೊದಲು ಅವ್ರು ಸೋತೋದ್ರ ಇಲ್ಲ ಮೊದಲು ನನ್ನನ್ನ ದಾವಾಗಿಟ್ರ ಅಂತ ಕೇಳ್ತಾಳೆ. ಮೊದ್ಲೇನಾಯ್ತು? ಮೊದಲು ಅವ್ರು ಸೋತೋಗ್ಬಿಟ್ಟಿದ್ರು. ಅವ್ರು ಸೋತೋಗ್ಬಿಟ್ಟಿದ್ರೆ ಅವ್ರು ಬೇರೆಯವ್ರನ್ನ ಹೇಗೆ ದಾವ ಇಡೋದಕ್ಕೆ ಸಾಧ್ಯ ಆಗುತ್ತೆ? ಇದು ಧರ್ಮನ ಅಂತ ಹೇಳಿ ಅಲ್ಲಿ ಒಂದು ಎಲ್ಲಾರ್ಗೂ ಪ್ರಶ್ನೆಯನ್ನ ಕೇಳ್ತಾಳೆ. ನೋಡಿ, ಆ ಸನ್ನಿವೇಶದಲ್ಲೂ ಅವಳ ಆಲೋಚನೆ ಹೇಗಿದೆ? ಧರ್ಮದ ಬಗ್ಗೆನೇ ಇದೆ. ಆಗ ಎಲ್ಲರಿಗೂ ಅವಳು ಕೇಳಿದ್ರು, ಯಾರು ಅಲ್ಲಿ ಉತ್ತರ ಕೊಡೋದಕ್ಕೆ ತಯಾರಿರ್ಲಿಲ್ಲ. ಯಾಕೆಂತ ಹೇಳಿದ್ರೆ ಭೀಷ್ಮದೇವರು ಹೇಳ್ತಾರೆ, ಯಾಕೆ ಅಂತ ಹೇಳಿದ್ರೆ ನಾನು ದುರ್ಯೋಧನ ಅನ್ನ ತಿಂತಾ ಇದ್ದೆ, ಅದಕ್ಕೋಸ್ಕರ ನನ್ನ ಬುದ್ಧಿ ಮಲಿನ ಹೋಗ್ಬಿಟ್ಟು, ಅದಕ್ಕೋಸ್ಕರ ಆ ಸನ್ನಿವೇಶದಲ್ಲಿ ನಾನು ಸರಿಯಾಗಿ ಉತ್ತರ ಕೊಡೋದಕ್ಕಾಗಿಲ್ಲ. ಯಾವಾಗ ನಾವು ಕೆಟ್ಟವರ ಸಂಘ ಮಾಡ್ತೀವಿ, ಕೆಟ್ಟವರ ಅನ್ನ ತಿಂತೀವಿ, ಅಧರ್ಮ ಮಾಡ್ತೀವಿ, ಆಗ ನಮ್ಗೆ ಸರಿಯಾದ ಬುದ್ಧಿನೂ ಬರೋದಿಲ್ಲ. ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅನ್ನೋದು ತಿಳಿಯೋದಿಲ್ಲ. ಅದಕ್ಕೋಸ್ಕರ ಹೇಳ್ತಾರಲ್ಲ, ವಿನಾಶಕಾಲೇ ವಿಪರೀತ ಬುದ್ಧಿ ಬರುತ್ತೆ. ಯಾವಾಗ ವಿನಾಶ ಆಗ್ಬೇಕಾದ್ರೆ ಬುದ್ಧಿನೂ ರಾಂಗ್ ಗೈಡೆನ್ಸ್ ಕೊಡುತ್ತೆ, ಬುದ್ಧಿನೂ ಸರಿಯಾದ ಮಾರ್ಗ ಕೊಡೋದಿಲ್ಲ. ಈಗ ಕೊನೆಯಲ್ಲಿ ದ್ರೌಪದಿಗೆ ಮತ್ತೇನು ಆಶ್ರಯ ಇರಲಿಲ್ಲ. ದುಶ್ಯಾಸನ ವಸ್ತ್ರಾಪಹರಣ ಮಾಡ್ತಾ ಇರುವಾಗ ದ್ರೌಪದಿಗೆ ಅನ್ನಿಸ್ತಾ ಇತ್ತು, ನಾನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳಿ ಅವಳು 2 ಕೈಯಿಂದ ಹಿಡ್ಕೊಳ್ತಾ ಇದ್ಲು. ಆದ್ರೂ ದುಶ್ಯಾಸನ ಒಂದೊಂದು ತೋಳಿನಲ್ಲಿ ಎಷ್ಟು ಬಲ ಇತ್ತು? ಎಷ್ಟು? 10,000 ಆನೆಗಳು ಒಂದು ತೋಳಿನಲ್ಲಿ. ದ್ರೌಪದಿ ಹೇಗೆ ಸಹನೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ? ಕೊನೆಗೆ ಅವಳಿಗೆ ಅನ್ನಿಸ್ತು, ನಾನು ನನ್ನಿಂದ ಏನು ರಕ್ಷಣೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ 2 ಕೈಗಳನ್ನು ಮೇಲೆತ್ತು. ಅದು 2 ಕೈಗಳನ್ನ ಮೇಲೆ ಎತ್ತಬೇಕು ಅಂತ ಹೇಳಿದ್ರೆ ವಿಶ್ವಾಸ ಇರಬೇಕು. ಯಾವಾಗ ವಿಶ್ವಾಸ ಇರೋದಿಲ್ಲ ಆಗ ಕಷ್ಟ. ಆದ್ರೆ ಅವಳು 2 ಕೈಗಳನ್ನ ಮೇಲೆ ಮತ್ತೆ ಅವಳು ಕೇಳ್ತಾಳೆ. ಇದು ತುಂಬಾ ಅದ್ಭುತವಾದಂತ ಶ್ಲೋಕ ಇದೆ. ಇದು ಮಹಾಭಾರತದಲ್ಲಿ ಬರುತ್ತೆ. ತಾವೆಲ್ಲರೂ ಹೇಳ್ತೀರಿ? ಶ್ಲೋಕ ಹೇಳ್ತೀರಿ? ಇದು ತುಂಬಾ ಅದ್ಭುತವಾದಂತ ಶ್ಲೋಕ ಇದೆ. ಗೋವಿಂದ ದ್ವಾರಕಾವಾಸೀನ್ ಕೃಷ್ಣ ಗೋಪಿ ಜನಪ್ರಿಯ ಕೌರವೈಃ ಪರಿಭೂತಂ ಮಾಂ ಕಿಂ ನ ಜಾನಾಸಿ ಕೇಶವ. ಹೇ ನಾಥ, ಹೇ ರಮಾನಾಥ, ವ್ರಜನಾಥಾರ್ತಿ ನಾಶನ, ಕೈರವಾರ್ಣವ ಭಗ್ನಾಂ ಮಾಮುದ್ಧರಸ್ವ ಜನಾರ್ದನ. ಕೃಷ್ಣ ಕೃಷ್ಣ ಮಹಾಯೋಗೀನ್ ವಿಶ್ವಾತ್ಮನ್ ವಿಶ್ವಭಾವನ ಪ್ರಪನ್ನಾಂ ಪಾಹಿ ಗೋವಿಂದ ಕುರು ಮಧ್ಯೆ ಅವಸೀದತಿ. ಈ ಶ್ಲೋಕ ಹೇಳ್ತಾ ಇದೆ ಗೋವಿಂದ್. ನೋಡಿ, ಈ ರೀತಿ ನಮಗೆ ಕಷ್ಟ ಬಂದಾಗ ಭಗವಂತನ ಸ್ಮರಣೆ ಮಾಡೋದು ಕಷ್ಟ. ಎಲ್ಲಾ ಜೀವನ ಸರಿ ನಡೀತಾ ಇದೆ, ಆಗ ಬೇಕಾದ್ರೆ ಮಂದಿರಕ್ಕೆ ಹೋಗಿ ಸ್ವಲ್ಪ ಜಪ ಮಾಡೋದೆಲ್ಲ ಆಗೋಗ್ಬಿಡುತ್ತೆ. ಆದ್ರೆ ಯಾವಾಗ ಕಷ್ಟ ಬರುತ್ತಲ್ಲ ಆಗ ನಾವು ಸಾಮಾನ್ಯವಾಗಿ ಈ ಜಗತ್ತಿನಲ್ಲಿ ಬೇರೆ ಬೇರೆ ಕಡೆ ನಮ್ಮ ತಲೆ ಹಾಕ್ತೀವಿ. ಎಲ್ಲಿಂದ ದುಡ್ಡು ಸಿಗುತ್ತಾ ನನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ, ಎಲ್ಲಿಂದಾದ್ರೂ ಯಾರಾದ್ರೂ ವ್ಯಕ್ತಿಗಳಿದಾರ ನನ್ನ ರಕ್ಷಣೆ ಕೊಡೋದಕ್ಕೆ. ಈ ಸನ್ನಿವೇಶದಲ್ಲಿ ಬೇರೆ ಬೇರೆ ವಸ್ತುಗಳ, ಬೇರೆ ಬೇರೆ ವ್ಯಕ್ತಿಗಳ ಆಶ್ರಯಕ್ಕೆ ನಾವು ಹೋಗ್ತೀವಿ ಸಾಮಾನ್ಯವಾಗಿ ಕಷ್ಟ ಬಂದಾಗ. ಆದರೆ ಯಾವಾಗ ನಮ್ಮ ಭಕ್ತಿ ಸರಿಯಾಗಿ ನಡೀತಾ ಇದೆಯೋ ಇಲ್ಲ ಅಂತ ಹೆಂಗ್ ಗೊತ್ತಾಗುತ್ತೆ?
ಕಷ್ಟದ ಪರಿಸ್ಥಿತಿಯಲ್ಲಿ ನಾವು ಭಗವಂತನ ಆಶ್ರಯ ಬಿಡೋದಿಲ್ಲ. ಈಗ ನೋಡಿ, ಕಷ್ಟದ ಪರಿಸ್ಥಿತಿಯಲ್ಲಿ ಬಂದಾಗ ಇನ್ನು ಕೆಲವು ಸಲ ಏನಾಗ್ಬಿಡುತ್ತೆ, ಭಗವಂತನಿಗೆ ದೋಷ ಕೊಟ್ಬಿಡ್ತಾರೆ. ಭಗವಂತ ನಿನ್ನ ಹೆಸರು ನಾನು ಪ್ರತಿದಿನ 2 ಗಂಟೆ ಹೆಸರು ಹೇಳ್ತಾ ಇದ್ದೀನಿ, ಏನ್ ಪ್ರಯೋಜನ? 2 ಗಂಟೆ ಕೂತ್ಕೊಂಡು ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ರಾಮ್ ಹೇಳ್ತಾ ಇದ್ದೀನಿ, ಅದಕ್ಕೆ ಪ್ರಯೋಜನ ಏನು ಬಂತು? ಈ ಸನ್ನಿವೇಶದಲ್ಲಿ ನಿನ್ ರಕ್ಷಣೆ ಕೊಡೋದಕ್ಕೆ ಬರ್ತಾ ಇಲ್ಲ. ಈ ರೀತಿ ಎಷ್ಟು ಪೂಜೆ ಮಾಡಿದ್ದೀನಿ, ಎಷ್ಟು ಮಂದಿರ ತಿರುಗಾಡಿದ್ದೀನಿ, ನಾನು ಏನೆಲ್ಲ ವ್ರತಗಳನ್ನ ಮಾಡಿದ್ದೀನಿ, ಆದ್ರೆ ಈ ಸನ್ನಿವೇಶದಲ್ಲಿ ನೀನು ನನಗೆ ರಕ್ಷಣೆ ಕೊಡೋದಕ್ಕೆ ಬಂದಿಲ್ಲ. ಈ ರೀತಿ ಕೆಲವು ಸಲ ಏನ್ ಬರುತ್ತೆ, ದೋಷದ ಬುದ್ಧಿ ಬಂದ್ಬಿಡುತ್ತೆ. ಆದ್ರೆ ಇಲ್ಲಿ ಏನಾಗ್ತಾ ಇದೆ, ಅವಳ ಮನಸ್ಥಿತಿ ನೋಡಿ, ಅವಳು ಗೊತ್ತಿದೆ ಭಗವಂತ ಬರ್ತಾನೆ ರಕ್ಷಣೆ ಕೊಡೋದಕ್ಕೆ. ಅದಕ್ಕೋಸ್ಕರ ಅವ್ರು ಕರೀತಾರೆ ಗೋವಿಂದ ದ್ವಾರಕಾವಾಸಿ. ಗೊತ್ತಿದೆ ಕೃಷ್ಣ ನೀನು ಇಲ್ಲಿಲ್ಲ, ನೀನು ದ್ವಾರಕಾದಲ್ಲಿದೆಯಾ, ಅದಕ್ಕೋಸ್ಕರ ದ್ವಾರಕಾವಾಸಿ ಅಂತ ಹೇಳ್ತಾರೆ. ಆದ್ರೂ ನೀನು ರಕ್ಷಣೆ ಕೊಡೋದಕ್ಕೆ ಬಂದೇ ಬರ್ತೀಯ. ಗೋಪಿ ಜನಪ್ರಿಯ, ನೀನು ನಿನ್ನ ಭಕ್ತರನ್ನ ಯಾವಾಗ್ಲೂ ಪ್ರೀತಿಯಿಂದ ನೋಡ್ಕೊಳ್ತೀಯ. ಕೌರವೈಹಿ ಪರಿಭೂತಂ ಮಾಂ ಕಿಮ್ನ ಜಾನಾಸಿ ಕೇಶವ. ನಾನು ಈಗ ಅವಮಾನಿತಳಾಗ್ತಾ ಇದ್ದೀನಿ, ನನಗೆ ನಿನ್ನ ಬಿಟ್ಟು ಮತ್ತಾರು ಇಲ್ಲ. ಹೇ ನಾಥ, ಹೇ ರಮಾನಾಥ, ವ್ರಜನಾಥ ಆರ್ತಿ ನಾಶನ. ನೀನು ನಿನ್ನ ಭಕ್ತರ ಆರ್ತಿ ಅಂತ ಹೇಳಿದ್ರೆ ದುಃಖವನ್ನ ನಾಶ ಮಾಡೋದಕ್ಕೆ ಇರೋದು. ಕೈರವಾರ್ಣವ ಭಗ್ನ ಮಾಂ ಉದ್ಧರಸ್ವ ಜನಾರ್ದನ. ನನ್ನನ್ನ ನಾನು ಮುಳುಗೋಗ್ಬಿಡ್ತಾ ಇದ್ದೀನಿ, ಕೌರವರ ಈ ಸಮುದ್ರದಲ್ಲಿ ನಾನು ಮುಳುಗೋಗ್ಬಿಡ್ತಾ ಇದ್ದೀನಿ. ಕೃಷ್ಣ ಕೃಷ್ಣ ಮಹಾಯೋಗಿ. ಮಹಾಯೋಗಿ ಅಂತ ಹೇಳಿದ್ರೆ ನೀನು ಏನು ಮ್ಯಾಜಿಕ್ ಬೇಕಾದ್ರೂ ಮಾಡ್ಬೋದು. ನೋಡಿ, ಭಗವಂತನಲ್ಲಿ ವಿಶ್ವಾಸ ಇರಬೇಕು. ಭಗವಂತ ಕೆಲವು ಬಾರಿ ನಮ್ಗೆ ಅನ್ಸುತ್ತೆ ಈ ಸನ್ನಿವೇಶದಿಂದ ನನ್ಗೆ ಆಚೆ ತಗೊಂಬರೋದಕ್ಕೆ ಭಗವಂತನಿಂದನೂ ಆಗೋದಿಲ್ಲ ಅಂತ ಹೇಳಿದ್ರೆ, ನಮಗೆ ಕೆಲವು ಸಾರಿ ಅಷ್ಟೊಂದು ನಮ್ಮ ಪತಿತ ಸನ್ನಿವೇಶದಲ್ಲಿ ಎಷ್ಟು ನಮಗೆ ಶ್ರದ್ಧೆ ಇದೆ ಅಂತ ಹೇಳಿದ್ರೆ ಭಗವಂತನ ಶ್ರದ್ಧೆಗಿಂತ ಜಾಸ್ತಿ ಇರುತ್ತೆ. ಕೆಲವ್ರಿಗೆ ಅನ್ಸುತ್ತೆ ನನ್ನ ಅನಾರೋಗ್ಯ ಎಷ್ಟಿದೆ ಅಂತ ಹೇಳಿದ್ರೆ ನಾನು ಡಾಕ್ಟರ್ ಹತ್ರ ಹೋದ್ರು ಅವ್ರು ವಾಸಿ ಮಾಡೋದಿಲ್ಲ, ಅದಕ್ಕೋಸ್ಕರ ನಾನು ನರಳಿ ಇಲ್ಲೇ ಸತ್ತೋಗ್ಬಿಡ್ತೀವಿ. ಇಬ್ರು ಡಾಕ್ಟರ್ ಕೂತ್ಕೊಂಡಿದ್ದಾರೆ ಇಲ್ಲಿ, ಡಾಕ್ಟರ್ ಹತ್ರನೂ ಹೋಗೋದಿಲ್ಲ ನಾನು. ಯಾಕೆಂದ್ರೆ ವಿಶ್ವಾಸ ಕಳ್ಕೊಂಡ್ಬಿಟ್ಟಿರ್ತಾರೆ. ಅದಕ್ಕೋಸ್ಕರ ಹೇಳ್ತಾರೆ ಮಹಾಯೋಗಿ, ನೀನ್ ಏನ್ ಬೇಕಾದ್ರೂ ಮಾಡ್ಬೋದು. ವಿಶ್ವಾತ್ಮನ್, ಈ ವಿಶ್ವದಲ್ಲಿ ನೀನು ಎಲ್ಲರ ಆತ್ಮದಲ್ಲಿದೆಯಾ, ವಿಶ್ವ ಭಾವನ, ಎಲ್ಲರ ಒಳ್ಳಿತಾಗಿ ನೀನು ಕೆಲಸ ಮಾಡ್ತಾ ಇದೀಯ. ಪ್ರಪನ್ನಾಂ ಪಾಹಿ ಗೋವಿಂದ ಕುರು ಮಧ್ಯೆ ಅವಸೀದತಿ. ನಾನು ನಿನ್ನ ಆಶ್ರಯ ತಗೊಂಡಿದ್ದೀನಿ, ಆ ಆಶ್ರಯ ತಗೊಂಡಿದ್ದು ಈ ಪ್ರಾರ್ಥನೆ ಮಾಡಿದ ತಕ್ಷಣ ಅಲ್ಲಿ ಅಚಿಂತ್ಯ ಶಕ್ತಿಯಿಂದ ಭಗವಂತನ ಅನುಗ್ರಹದಿಂದ ಅಲ್ಲಿ ಎಷ್ಟೊಂದು ಸೀರೆ ಬಂದ್ಬಿಡ್ತು. ದ್ರೌಪದಿಯ ವಸ್ತ್ರ ಯಾವಾಗ್ಲೂ ಅವಳ ಶರೀರದ ಮೇಲೆ ಯಾವಾಗ್ಲೂ ಇತ್ತು. ಹೇಗೆ ಭಗವಂತ ಏನೇ ಅಕ್ಷಯ ಆಗ್ಬೇಕು ಅಂತ ಹೇಳಿದ್ರೆ ಅದು ಬರೀ ಭಗವಂತನಿಂದ ಮಾತ್ರ ಆಗುತ್ತೆ. ಭಗವಂತ ಇಲ್ಲದೆ ಯಾವ್ದು ಅಕ್ಷಯ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೋಸ್ಕರ ಭಗವಂತ ಅವಳಿಗೆ ಏನ್ ಕೊಟ್ರು, ಅಕ್ಷಯ ಸ್ಯಾರೀಸ್, ಅಕ್ಷಯ ಸ್ಯಾರೀಸ್ ಕೊಟ್ರು. ಅಂತ ಹೇಳಿದ್ರೆ ಎಷ್ಟು ಬೇಕಾದ್ರೂ ಬಟ್ಟೆ ಯಾವಾಗಲೂ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಕೆಲವ್ರಿಗೆ ಅನ್ಸುತ್ತೆ ಯಾವಾಗಲೂ ನಾವು ಸ್ಯಾರೀಸ್ ತಗೊಳ್ಬೇಕಂದ್ರೆ ಯಾವ್ದನ್ನ ತಗೊಳ್ಬೇಕು, ಅಕ್ಷಯ ತೃತೀಯ ತಗೊಳ್ಬೇಕು. ಸೊ ಅದಕ್ಕೋಸ್ಕರ ಈ ದಿನ ಏನೇ ಮಾಡಿದ್ರು ಅಕ್ಷಯ ಆಗೋಗ್ಬಿಡುತ್ತೆ, ಏನೇ ಮಾಡಿದ್ರು ಅಕ್ಷಯ ಆಗೋಗ್ಬಿಡುತ್ತೆ. ನಾವೇನಾದ್ರೂ ಪಾಪ ಮಾಡಿದ್ರೆ ಏನಾಗ್ಬಿಡುತ್ತೆ, ಅದಕ್ಕೋಸ್ಕರ ಆ ದಿನ ಏನ್ ಮಾಡ್ಬಾರ್ದು, ಆ ದಿನ ಒಂದು ಬಿಟ್ಟು ಬೇರೆ ಎಲ್ಲ ದಿನ ಮಾಡ್ಬೋದು ಅಂತ. ಹೌದಲ್ಲ? ಅದಕ್ಕೋಸ್ಕರ ಹೇಳ್ತಾರೆ ಈ ವಿಶೇಷ ದಿನ ಭಗವಂತ ಯಾಕೆ ಇಟ್ಟಿದ್ದಾರೆ ಅಂತ ಹೇಳಿದ್ರೆ, ಕೆಲವು ಸಲ ಆಫರ್ಸ್ ಕೊಡ್ತಾರಲ್ಲ, ದಿವಾಲಿ ಆಫರ್, ನ್ಯೂ ಇಯರ್ ಆಫರ್, ಯುಗಾದಿ ಆಫರ್, ಈ ರೀತಿ ಎಲ್ಲ ಭಗವಂತ ಆಫರ್ಸ್ ಕೊಡ್ತಾರೆ ಕೆಲವು ಬಾರಿ. ಯಾಕೆ ಅಂತ ಹೇಳಿದ್ರೆ ಕಲಿಯುಗದಲ್ಲಿ ನಾವು ಭಗವಂತನ ವಿಶೇಷ ಅನುಗ್ರಹ ಪಡ್ಕೊಳ್ಳೋದಕ್ಕೆ. ಸೊ ಈ ದಿನ ಇನ್ನೂ ಹೆಚ್ಚು ನಾವು ಆಧ್ಯಾತ್ಮಿಕ ಕ್ರಿಯೆಗಳನ್ನ ಮಾಡಬೇಕು ಅಂತ ಹೇಳಿ. ಅಕ್ಷಯ ತೃತೀಯ ಸಾಮಾನ್ಯವಾಗಿ ಆಚರಣೆ ಮಾಡ್ತಾರೆ ಬರೀ ಬಂಗಾರ ತಗೊಂಡ್ಬರದ್ದು, ಇಲ್ಲ ಚಿನ್ನ ತಗೊಂಡ್ ಬಂದು. ಆದ್ರೆ ಇದು ನಿಜವಾದಂತಹ ಅಕ್ಷಯ ತೃತೀಯದ್ದು ಮಹತ್ವ ಅಲ್ಲ.
ಅಕ್ಷಯ ತೃತೀಯ ನಿಜವಾದ ಮಹತ್ವ ಅಂತ ಹೇಳಿದ್ರೆ ನಾವು ಅಕ್ಷಯವಾಗಿ ಭಗವಂತನ ಆಶ್ರಯದಲ್ಲಿರ್ಬೇಕು ಅಂತ ದ್ರೌಪದಿನ ನಾವು ತಿಳ್ಕೊಂಡ್ವಿ, ಹೌದಲ್ಲ? ಅವಳಿಗೆ ಅಕ್ಷಯ ಪಾತ್ರೆಯಿಂದನೂ ರಕ್ಷಣೆ ಸಿಕ್ಕಿರ್ಲಿಲ್ಲ. ಅವಳು ಸಾಕ್ಷಾತ್ ಯಜ್ಞದಿಂದ ಅವಳ ಜನ್ಮ ಆಗಿತ್ತು. ಅವಳ ಜನ್ಮ ಸಾಮಾನ್ಯ ಒಬ್ಬ ಸ್ತ್ರೀಯ ಜನ್ಮ ಆ ರೀತಿ ಆಗಿರ್ಲಿಲ್ಲ, ಯಜ್ಞದಿಂದನೇ ಜನ್ಮ ಆಗಿದ್ದು, ಯಾವೊಬ್ಬ ಪುರುಷ ಸ್ತ್ರೀಯಿಂದ ಜನ್ಮ ಆಗಿರ್ಲಿಲ್ಲ. ಆದ್ರೂ ಅವಳ ರಕ್ಷಣೆ ಭಗವಂತನಿಂದಾನೇ ಆಗಿತ್ತು. ಇದರಿಂದ ನಮಗೆ ಗೊತ್ತಾಗುತ್ತೆ ಈ ಭೌತಿಕ ಜಗತ್ತಿನಲ್ಲಿ ನಾವು ಎಷ್ಟೇ ಭೌತಿಕ ಆಶ್ರಯ ಪಡ್ಕೊಂಡ್ರು ನಮ್ಮ ರಕ್ಷಣೆ ಆಗೋದಿಲ್ಲ. ನಮ್ಮ ರಕ್ಷಣೆ ಯಾವಾಗಲೂ ಯಾರಿಂದ ಬರುತ್ತೆ? ಭಗವಂತನಿಂದ ಮಾತ್ರ ಬರುತ್ತೆ. ಭಗವಂತನಿಂದ ಹೇಗ್ ಬರುತ್ತೆ ಅಂದ್ರೆ ನಾವು ಭಗವಂತನ ಆಶ್ರಯ ತಗೊಂಡಿದ್ರೆ ಬರುತ್ತೆ. ಹೇಗ್ ಭಗವಂತನ ಆಶ್ರಯ ತಗೊಳ್ಳೋದು? ಹೇಗೆ ಭಗವಂತನ ಆಶ್ರಯ ತಗೊಳ್ಳೋದು? ಶ್ರದ್ಧಾ ಭಕ್ತಿಯಿಂದ. ವೆರಿ ಗುಡ್. ಶ್ರದ್ಧಾ ಭಕ್ತಿ ಹೇಗೆ ತೋರಿಸೋದು ಭಕ್ತಿ? ವೆರಿ ಗುಡ್. ಹೇಗೆ ಸಂಪೂರ್ಣವಾಗಿ ಶರಣಾಗೋದು? ವೆರಿ ಗುಡ್. ಭಗವಂತನ ಸೇವೆ ಮಾಡಬೇಕು. ಆಮೇಲೆ ಮತ್ತೇನ್ ಮಾಡ್ಬೇಕು? ಸೇವೆ ಮಾಡ್ತಾ ಮಾಡ್ತಾ ಜಪ ಮಾಡ್ಬೇಕು. ವೆರಿ ಗುಡ್. ಜಪ ಯಾವಾಗ ಮಾಡ್ಬೇಕು? ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಬೇಕು. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದಿಲ್ಲ ಅಂತಂದ್ರೆ ಅದನ್ನ ಮಾಡೋದ್ ಬೇಕಿಲ್ಲ. ಜಪ ಯಾವಾಗ್ಲೂ ಮಾಡ್ಬೇಕು. ಆದ್ರೆ ಆದಷ್ಟು ಒಳ್ಳೇದು ಬೆಳಿಗ್ಗೆ ಮಾಡಿದ್ರೆ. ಇಲ್ಲ ಅಂದ್ರೆ ಬೇರೆ ಸಮಯದಲ್ಲಾದ್ರೂ ಮಾಡ್ಬೇಕು, ಹೌದಲ್ಲ? ಕೆಲವು ಬಾರಿ ನಾವು ಜಪ ಮಾಡೋದು ಇಲ್ಲ ಅಂತ ಹೇಳಿದ್ರೆ ನಮ್ಮ ಭಕ್ತಿ ಸೇವೆಯಲ್ಲಿ ನಮ್ಮ ಕುಂಠಿತ ಆಗೋಗ್ಬಿಡುತ್ತೆ. ಆ ಕುಂಠಿತ ಭಕ್ತಿ ಸೇವೆ ಅದು ನಮ್ಮ ಶರಣಾಗತಿಯ ಕೊರತೆಯನ್ನ ತೋರಿಸ್ಕೊಡುತ್ತೆ. ಏನ್ ತೋರಿಸ್ಕೊಡುತ್ತೆ? ಶರಣಾಗತಿಯ ಕೊರತೆ ಅಂತ ಹೇಳಿದ್ರೆ ನಮ್ಮ ಶರಣಾಗತಿಯಲ್ಲಿ ಏನೋ ತೊಂದರೆ ಇದೆ. ಅದಕ್ಕೋಸ್ಕರ ನಮ್ಮ ಭಕ್ತಿ ಸೇವೆಯಲ್ಲಿ ಕುಂಠಿತ ಯಾವಾಗ್ಲೂ ಆಗ್ಬಾರ್ದು. ಕಷ್ಟ ಬರ್ಲಿ ನೋಡಿ, ನಮ್ಮ ಪಾಂಡವರು ಅವ್ರ ವನವಾಸಕ್ಕೆ ಹೋಗಿದ ತಕ್ಷಣ ಅವರ ಧರ್ಮದಲ್ಲಿ ಕಡಿಮೆ ಮಾಡ್ಬಿಟ್ರು. ಅವರು ಕಡಿಮೆ ಮಾಡಿಲ್ಲ. ಅವರು ಆ ಸನ್ನಿವೇಶದಲ್ಲೂ ಭಗವಂತನ ಆಶ್ರಯ ಬಿಟ್ಟಿರ್ಲಿಲ್ಲ. ಅದೇ ರೀತಿ ನಾವು ನಮ್ಮ ಭಕ್ತಿನಲ್ಲೂ ಅಷ್ಟೇ ಏನು ಮಾಡ್ಬೇಕು ಅಂತ ಹೇಳಿದ್ರೆ ಕಷ್ಟದ ಸನ್ನಿವೇಶಗಳಲ್ಲಿ ಬಂದಿರೂ ನಾವು ನಮ್ಮ ಭಕ್ತಿಯಲ್ಲಿ ಕಡಿಮೆ ಆಗ್ಬಿಡ್ಬಾರ್ದು. ಅದನ್ನ ನಾವು ತಿಳಿಬಹುದು. ಇದಿಷ್ಟೇ ಅಲ್ಲ, ಅಕ್ಷಯ ತೃತೀಯ ದಿನ ಇನ್ನೂ ಎಷ್ಟೊಂದು ಮಹಿಮೆಗಳಿದೆ. ನಾನು ಇದನ್ನ ಒಂದೊಂದಾಗಿ ಈಗ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ತನಕ ನಿಮ್ಗೆ ಒಂದೆರಡು ಲೀಲೆಗಳನ್ನ ಹೇಳಿದೆ. ಅದಷ್ಟೇ ಅಲ್ಲ, ಇನ್ನು ಎಷ್ಟೊಂದು ಸುಮಾರು 20 ಸನ್ನಿವೇಶಗಳಾಗಿದೆ. ಯಾವುದರಿಂದ? ಬರೀ ಅಕ್ಷಯ ತೃತೀಯ ದಿನ. ನಾನದು ಹೇಳ್ತೀನಿ ಈಗ ತಮ್ಮೆಲ್ಲರಿಗೂ. ಒಂದು, ಇವತ್ತಲ್ಲ, ಅಕ್ಷಯ ತೃತೀಯ ದಿನ ಪರಶುರಾಮ ಜಯಂತಿನೂ ಹೌದು. ಪರಶುರಾಮ ಯಾರು? ಭಗವಂತನ ಅವತಾರ. ಈ ಭಗವಂತನ ಅವತಾರ ನೋಡಿ, ಒಂದು ಅದ್ಭುತವಾದಂತ ಶ್ಲೋಕ ಇದೆ. ಆ ಶ್ಲೋಕ ಹೇಳುತ್ತೆ, ಪರಶುರಾಮರ ಬಗ್ಗೆ ಹೇಳುತ್ತೆ. ಅವತಾರೇ ಷೋಡಶಮೇ ಪಶ್ಯನ್ ಬ್ರಹ್ಮದ್ರುಹೋ ನೃಪಾನ್ ಸಪ್ತಕೃತ್ವ ಕುಪಿತೋ ನಿಕ್ಷತ್ರ ಅಕರೋನ್ ಮಹೀಂ. ಹೇಳ್ತಾ ಇದ್ರೆ ಭಗವಂತನು ಭೃಗುಪತಿ ಅಂತ ಹೇಳಿದ್ರೆ ಪರಶುರಾಮ 21 ಬಾರಿ ಭೂ ಪ್ರದಕ್ಷಿಣೆ ಮಾಡಿ ಕ್ಷತ್ರಿಯ ವರ್ಗವನ್ನೆಲ್ಲ ನಾಶ ಮಾಡಿದನು. ಎಲ್ಲಾ ಕ್ಷತ್ರಿಯನನ್ನ ಧ್ವಂಸ ಮಾಡಿ ಅವರ ಕತ್ತನ್ನ ಉರುಳಿಸ್ತಾ ಇದ್ರು ಭೂಮಿಗೆ. ಆ ಕತ್ತನ್ನ ಉರುಳಿಸಿದ ತಕ್ಷಣ ಎಲ್ಲ ಆ ಶರೀರದಿಂದ ರಕ್ತ ಹೇಗ್ ಬರ್ತಾ ಇತ್ತು ಅಂತ ಹೇಳಿದ್ರೆ ನದಿ ಹರಿದಾಗ ಹರಿತಾ ಇತ್ತಂತೆ. ಈ ಪರಶುರಾಮ ಇದ್ದಾಗ ಒಂದು ಹೊಸ ನದಿ ಸೃಷ್ಟಿ ಆಗೋಗ್ಬಿಟ್ಟಿತ್ತು. ಆ ನದಿನಲ್ಲಿ ಏನು ಹರಿತಾ ಇತ್ತು? ನೀರಲ್ಲ, ರಕ್ತ ಹರಿತಾ ಇತ್ತು. ಸದೈವ ಹರಿತಾ ಇತ್ತು. ಯಾಕೆಂದ್ರೆ ಸತತವಾಗಿ ಅವರು ಪ್ರದಕ್ಷಿಣೆ ಮಾಡ್ತಾ ಇದ್ರು. ಪೂರ್ತಿ ಭಾರತದಲ್ಲಿ, ಪೂರ್ತಿ ಭೂಮಂಡಲದಲ್ಲಿ ಪ್ರದಕ್ಷಿಣೆ ಮಾಡಿ 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 ಎಲ್ಲೆಲ್ಲಿ ಸಿಗ್ತಾ ಇದ್ರಲ್ಲ ಕ್ಷತ್ರಿಯ ಅವರನ್ನೆಲ್ಲ ಕೊಂದಾಕ್ಬಿಡ್ತಾ ಇದ್ರು. ಯಾಕೆ ಕ್ಷತ್ರಿಯರನ್ನೆಲ್ಲ ಕೊಂದಾಕ್ತಾ ಇದ್ದಿದ್ದು? ಆಯ್ತು. ಯಾಕೆ ಅಂತ ಹೇಳಿದ್ರೆ ಕ್ಷತ್ರಿಯರೆಲ್ಲರೂ ಅಧರ್ಮಿಗಳಾಗೋಗ್ಬಿಟ್ಟಿದ್ರು.
ಯಾವಾಗ ಅಧರ್ಮಗಳನ್ನ ಮಾಡ್ತಾರೆ ಆಗ ಅಲ್ಲಿ ಭಗವಂತನ ವಿಶೇಷ ಕರಾಳ ರೂಪ ನೋಡುತ್ತೆ, ಪರಶುರಾಮನ ರೀತಿ. ಅವ್ರು ಬಂದು ಏನ್ ಮಾಡ್ತಾರೆ ಅಂದ್ರೆ ಒಂದೇ ಒಂದು ರೂಪ ತೋರಿಸೋದು, ಆಗ ಜಾಸ್ತಿ ಪ್ರವಚನ ಕೊಡೋದಿಲ್ಲ. ಕುತ್ಕೊಳ್ಳಿ ನಾನು ಉಪದೇಶ ಹೇಳ್ತೀನಿ, ನೀವು ಪಾಲನೆ ಮಾಡಿ, ಮಂತ್ರ ಜಪ ಮಾಡಿ, ಪ್ರಸಾದ್ ತಗೊಳ್ಳಿ, ಸ್ವಲ್ಪ ಕಾಲ್ ಮಾಡಿ, ಯಾರು ಕರೆಯೋದು ಇಲ್ಲ. ಆಗ ಒಂದೇ ಒಂದು ಕೃಪಾ ತೋರಿಸೋದು. ಯಾವ್ದದು? ಕತ್ತಿಯಿಂದ ಕೃಪಾ ತೋರಿಸ್ತಾರೆ. ನೋಡಿ ಇಲ್ಲಿ ಹೇಳ್ತಾ ಇದಾರೆ, ಕ್ಷತ್ರಿಯ ವರ್ಗವನ್ನೆಲ್ಲ ನಾಶ ಮಾಡಿದನು. ಕ್ಷತ್ರಿಯರು ಬ್ರಾಹ್ಮಣರ ವಿರುದ್ಧ ದಂಗೆ ಎದ್ದರು ಎಂಬುದೇ ಕ್ಷತ್ರಿಯರ ಬಗ್ಗೆ ಭಗವಂತನ ಕ್ರೋಧಕ್ಕೆ ಕಾರಣವಾಗಿತ್ತು. ಯಾಕೆ ಅಂತ ಹೇಳಿದ್ರೆ, ಯಾವಾಗ ಕ್ಷತ್ರಿಯರು, ಯಾರು ಸಂತರು, ಬ್ರಾಹ್ಮಣರು, ಆಮೇಲೆ ಶಾಸ್ತ್ರ, ಭಗವಂತ, ಇದರ ವಿರುದ್ಧ ಯಾವಾಗ ಕ್ಷತ್ರಿಯರು ಹೋಗ್ತಾರೆ ಆಗ ಅವರ ವಿನಾಶ ಪ್ರಾರಂಭ ಆಗಿದೆ ಅಂತ ಅರ್ಥ. ವಿನಾಶ ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂತ ಹೇಳಿ, ಎಲ್ಲಿ ತನಕ ನಾವು ಯಾರಿಗೆ, ಯಾವುದೇ ಸಂತರಿಗೆ, ವೈಷ್ಣವರಿಗೆ, ಇಲ್ಲ ಬ್ರಾಹ್ಮಣರಿಗೆ ಎಲ್ಲಿ ತನಕ ಅಪರಾಧ ಮಾಡೋದಿಲ್ಲ, ಅಲ್ಲಿಯ ತನಕ ಭಗವಂತ ಸಹಿಸ್ಕೊಳ್ತಾನೆ. ನರಸಿಂಹದೇವರ ಪ್ರತ್ಯಕ್ಷ ಭಗವಂತ ಕಾಯ್ತಾ ಇದ್ರು, ಪ್ರತ್ಯಕ್ಷ ಆಗೋದಕ್ಕೆ ಕಾಯ್ತಾ ಇದ್ರು. ಎಲ್ಲಿ ತನಕ ಕಾಯ್ತಾ ಇದ್ರು? ಹಿರಣ್ಯಕಶ್ಯಪು ಎಲ್ಲಿಯ ತನಕ, ಇದನ್ನ ನರಸಿಂಹದೇವ ವಿಷ್ಣು ಹೇಳ್ತಾನೆ ಎಲ್ಲ ದೇವತೆಗಳಿಗೆ. ಯಾವಾಗ ಹಿರಣ್ಯಕಶಿಪು ಅವನ ಮಗ ಮಹಾಭಾಗವತ್ ಪ್ರಹ್ಲಾದ್, ಅವನಿಗೆ ಯಾವಾಗ ಕಿರುಕೊಳ ಕೊಡಕ್ ಪ್ರಾರಂಭ ಮಾಡ್ತಾನೆ ಆಗ ಅವನ ನಾಶ ಅಲ್ಲಿಂದ ಪ್ರಾರಂಭ ಆಗೋಗ್ಬಿಡುತ್ತೆ. ಆಗ ಅಲ್ಲಿ ನನ್ನ ಜನ್ಮ ತುಂಬಾ ಬೇಗ ಆಗೋಗ್ಬಿಡುತ್ತೆ. ಸೊ ಯಾವಾಗ ಯಾರು ಧರ್ಮಿಗಳಿರ್ತಾರೆ, ಬ್ರಾಹ್ಮಣರಿರ್ತಾರೆ, ಇಲ್ಲ ಸಂತರಿರ್ತಾರೆ, ಅವ್ರಿಗೆ ಯಾರಾದ್ರೂ ಅಪರಾಧ ಮಾಡೋದು ಪ್ರಾರಂಭ ಮಾಡಿದ್ರೆ ಅವರ ನಾಶ ಅಲ್ಲಿ ಶುರು ಆಗಿದೆ ಅಂತ ಅರ್ಥ. ಅದಕ್ಕೋಸ್ಕರ ಇಲ್ಲಿ ಪರಶುರಾಮ ಈ ರೀತಿ ಜನ್ಮವನ್ನ ಪಡಿತಾರೆ. ಅದಷ್ಟೇ ಅಲ್ಲ, ನರನಾರಾಯಣ ಋಷಿ, ಯಾರು? ನರನಾರಾಯಣ ಋಷಿ ಯಾರವರು? ನರನಾರಾಯಣ ಯಾರು? ಎಷ್ಟು ಜನ ಬದ್ರಿನಾಥ್, ಕೇದಾರ್ನಾಥ್ ಹೋಗಿದ್ದೀರಿ? ಕೈ ಎತ್ತಿ. ಒಬ್ರೇ? ಒಳ್ಳೇದು. ಬದ್ರಿನಾಥ್, ಕೇದಾರ್ನಾಥ್ಗೆ ಹೋಗೋದು ಅಷ್ಟು ಸುಲಭ ಅಲ್ಲ. ನರನಾರಾಯಣ ಅವರ ಸ್ಥಾನ ಇರೋದೆಲ್ಲಿ? ಬದ್ರಿನಲ್ಲಿ, ಬದ್ರಿಕಾಶ್ರಮದಲ್ಲಿ ನರನಾರಾಯಣ ಅವರ ಮಂದಿರ ಇದೆ. ಅದಕ್ಕೋಸ್ಕರ ಈ ಅಕ್ಷಯ ತೃತೀಯ ದಿನಾನೇ ಆ ಮಂದಿರದ ದರ್ಶನನೂ ಓಪನ್ ಆಗುತ್ತೆ. ಅದಷ್ಟೇ ಅಲ್ಲ, ನರನಾರಾಯಣ ಯಾರು ಅಲ್ಲಿ? ಅರ್ಜುನ, ನಾರಾಯಣ ಸಾಕ್ಷಾತ್ ಕೃಷ್ಣ. ಅವರಿಬ್ರು ಅಲ್ಲಿ ಕೂತ್ಕೊಂಡು ಎಷ್ಟೋ ವರ್ಷಗಳ ಕಾಲ ಅವರು ತಪಸ್ಸೆ ಮಾಡ್ತಾರೆ. ನೋಡಿ ಈ ಶ್ಲೋಕದಲ್ಲಿ ಇದೆ, ಇದು 1:3-9. ತುರಿಯೇ ಧರ್ಮ ಕಲಾ ಸರ್ಗೆ ನರನಾರಾಯಣ ಋಷಿ ಭೂತ್ವಾ ಆತ್ಮ ಉಪಶಮ ಉಪೇತಂ ಅಕರೋತ್ ದುಶ್ಚರಂ ತಪಃ. ಭಗವಂತನು ರಾಜನಾದ ಧರ್ಮನ ಹೆಂಡತಿಯ ಗರ್ಭದಲ್ಲಿ ನರನಾರಾಯಣರೆಂಬ ಹೆಸರಿಂದ ಅವಳಿ ಮಕ್ಕಳಾಗಿ ಅವತರಿಸಿದರು. ಇಂದ್ರಿಯ ನಿಗ್ರಹಕ್ಕಾಗಿ ನರನಾರಾಯಣರು ಅಸಾಧಾರಣವಾದ ತಪಸ್ಸನ್ನು ಆಚರಿಸಿದರು. ಭಗವಂತ ಬಂದು ಯಾಕೆ ತಪಸ್ಸೆ ಮಾಡಬೇಕು? ಯಾರಾದ್ರೂ ಹೇಳ್ಬೋದು? ಭಗವಂತ ತಪಸ್ಸು ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಯಾಕೆ? ಸತ್ಯಯುಗದಲ್ಲಿ ಅವ್ರ ಜನ್ಮ ಆಗಿತ್ತು. ಯಾಕೆ ಅವ್ರು ಬಂದು ತಪಸ್ಸು ಮಾಡಿದ್ರು ಅಂತ ಹೇಳಿದ್ರೆ ಎಲ್ಲರಿಗೂ ಹೇಳೋದಕ್ಕಾಗಿ. ನಮ್ಮ ಜೀವನ ಉದ್ಧಾರ ಮಾಡ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು? ಸ್ವಲ್ಪ ಆದ್ರೂ ತಪಸ್ಸೆ ಮಾಡ್ಬೇಕು. ಆದ್ರೆ ನಮಗೆ ತಪಸ್ಸು ಮಾಡೋದಕ್ಕೆ ಇಚ್ಛೆ ಆಗೋದಿಲ್ಲ. ನಮ್ಗನ್ಸುತ್ತೆ ಎಲ್ಲರೂ ಮೋಜು ಮಸ್ತಿ ಮಾಡ್ತಾ ಇದಾರೆ, ಆದ್ರೆ ಇಲ್ಲಿಗೆ ಬಂದಾಗ ನಮ್ಗೆ ಹೇಳ್ತಾರೆ ತಪಸ್ಸೆ ಮಾಡ್ಬೇಕು ಅಂತ ಹೇಳ್ತಾರೆ. ಇದು ಮಾಡ್ಬೇಡಿ, ಅದು ಮಾಡ್ಬೇಡಿ, ಇದು ತಿನ್ಬೇಡಿ, ಅದು ತಿನ್ಬೇಡಿ, ಹೀಗೆ ಇರ್ಬೇಕು, ಹಾಗೆ ಇರ್ಬೇಕು, ಈ ರೀತಿ ಎಷ್ಟೊಂದು ಹೇಳ್ತಾರಲ್ಲ. ನಮ್ಗೆ ಇದನ್ನೆಲ್ಲ ಕೇಳಿಸಿದಾಗ ನಮ್ಗೆ ಅನ್ಸುತ್ತೆ, ಯಾಕೆ ಇಷ್ಟೊಂದು ನಿಯಮಗಳಿಂದ ಪಾಲನೆ ಮಾಡ್ಬೇಕು ನಾವು? ಮನುಷ್ಯನ ಜನ್ಮ ಇರೋದೇ ತುಂಬಾ ವಿರಳ. ಈಗಲೇ ಎಂಜಾಯ್ ಮಾಡಿಲ್ಲ ಅಂತ ಹೇಳಿದ್ರೆ ಮುಂದೆ ಯಾವಾಗ ಮತ್ತೊಂದು ಶರೀರ ಸಿಗೋದಿಲ್ಲ. ಹೌದಲ್ಲ? ಮನುಷ್ಯನ ಶರೀರ ಏನು ತುಂಬಾ ವಿರಳ. ಸಿಕ್ಕಿದಾಗ ಉಪಯೋಗಿಸ್ಕೊಂಡ್ಬಿಡ್ಬೇಕು. ಹೌದಲ್ಲ?
ನಿಮ್ಗೆ ಕನ್ಫ್ಯೂಷನ್ ಇದೆಯೋ ನಿಮ್ಗೆ ಒಪ್ಪಿಗೆ ಇದೆಯೋ ಗೊತ್ತಾಗ್ತಾ ಇಲ್ಲ ನನಗೆ. ಮನುಷ್ಯನ ಶರೀರ ಏನು ತುಂಬಾ ದುರ್ಲಭ, ಅದು ಜಾಸ್ತಿ ಸಿಗೋದಿಲ್ಲ. ಅದಕ್ಕೋಸ್ಕರ ಏನ್ ಮಾಡ್ಬೇಕು, ಚೆನ್ನಾಗಿ ಮಜಾ ಮಾಡ್ಬೇಕು. ಹಾ, ಮತ್ತೊಂದು ಬಾರಿ ಸಿಗೋದಿಲ್ಲ ಅಲ್ಲ, ಈಗ ಉಪಯೋಗಿಸಿಲ್ಲ ಅಂದ್ರೆ ಮತ್ತೊಂದ್ಸಲ ಸಿಕ್ಕಿರೋ ಲಾಟ್ರಿ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ನರನಾರಾಯಣ ಋಷಿ ಹೇಳಿದ್ದು, ಮನುಷ್ಯನ ಜನ್ಮ ಸಿಕ್ಕಿದೆ, ಮಜಾ ಮಾಡಿ ಮತ್ತೊಂದು ಹಾನಿ ಮಾಡ್ಕೊಳ್ಳೋದಕ್ಕಲ್ಲ, ಏನ್ ಮಾಡ್ಕೊಳ್ಳೋದಕ್ಕೆ, ನಾವು ಈ ಶರೀರದಿಂದ ತುಂಬಾ ಉತ್ತಮವಾಗಿರುವಂತ ಸ್ಥಾನವನ್ನು ಪಡ್ಕೊಳ್ಬಹುದು. ಅದಕ್ಕೆ ಯಾವ ತಪಸ್ಸೆ ಮಾಡ್ಬೇಕು ಅಂತ ಹೇಳಿದ್ರೆ ದಿವ್ಯ ತಪಸ್ಸೆ ಮಾಡ್ಬೇಕು ಅಂತ ಹೇಳಿದ್ದಾರೆ. ನೋಡಿ ಹೇಳ್ತಾ ಇದ್ದಾರೆ, ಋಷಭರಾಜನು ತನ್ನ ಪುತ್ರರಿಗೆ ದಿವ್ಯ ಸಾಕ್ಷಾತ್ಕಾರಕ್ಕೆ ತಪಸ್ಸು ಒಂದೇ ಮಾನವನ ಏಕಮಾತ್ರ ಕರ್ತವ್ಯ ಎಂದು ಬೋಧಿಸಿದ. ತಪೋ ದಿವ್ಯಂ ಪುತ್ರಕಾಯೇನ ಸತ್ವಂ ಏನ್ ಶುದ್ಧೇತ್ ಯಸ್ಮಾತ್ ಬ್ರಹ್ಮ ಸೌಖ್ಯಂ ತ್ವನಂತಂ. ಹೇಳ್ತಾ ಇದ್ದಾರೆ, ಈ ಜಗತ್ತಿನಲ್ಲಿ ನಾವೆಲ್ಲರೂ ಸುಖಕ್ಕಾಗಿ ಹುಡುಕ್ತಾ ಇದ್ದೀವಿ, ಹೌದಲ್ಲ? ನಿಮ್ಗೆಲ್ಲರಿಗೂ, ನೀವೆಲ್ಲರೂ ಏನಕ್ಕೆ ಬಂದ್ರಿ ಇಲ್ಲಿ ಇವತ್ತು? ಏನಕ್ಕೆ ಬಂದ್ರಿ? ಹಾ, ಸ್ವಲ್ಪ ಜೋರಾಗಿ ಹೇಳಿ ಬರಜೆ. ಪ್ರಸಾದ ಆಯ್ತು, ಮತ್ತೆ ಒಳ್ಳೇದಾಗ್ಲಿ, ಆಯ್ತು, ಮತ್ತೆ ಭಕ್ತರ ಸಂಘ ಸಿಗ್ಬೇಕಂತ, ಕೃಷ್ಣನ ಸೇವಾ ಮಾಡೋದಕ್ಕೆ. ನೀವೆಲ್ಲರೂ ತುಂಬಾ ಉನ್ನತವಾದಂತಹ ಭಕ್ತರು. ಸಾಮಾನ್ಯವಾಗಿ ಎಲ್ಲರ ಹೃದಯದಲ್ಲಿ ನಾನು ಖುಷಿಯಾಗಿರ್ಬೇಕು ಅಂತ ಆಸೆ ಇದೆ. ಏನೇ ಕೆಲಸ ಮಾಡ್ಬೇಕು ಅಂದ್ರೂ ನಾನು ಖುಷಿಯಾಗಿರ್ಬೇಕು, ಅದಕ್ಕೋಸ್ಕರ ಮಾಡ್ತಾರೆ. ನಿಮ್ಗೆಲ್ಲರಿಗೂ ಇಲ್ಲಿ ಖುಷಿ ಬರ್ತದೆ, ಅದಕ್ಕೋಸ್ಕರ ಬಂದಿದ್ದೀರಿ. ಮತ್ತೆ ಕೆಲವರಿಗೆ ಸ್ವಲ್ಪ ನಿದ್ದೆ ಮಾಡೋದ್ರಲ್ಲಿ ಸ್ವಲ್ಪ ಜಾಸ್ತಿ ಆನಂದ ಇದೆ, ಅವ್ರಿಗನ್ಸುತ್ತೆ ಅದಕ್ಕಿಂತ ಇದು ಜಾಸ್ತಿ ನಂಗೆ ಖುಷಿ ಕೊಡ್ತಾ ಇದೆ, ಅದಕ್ಕೋಸ್ಕರ ನಾನು ಇಲ್ಲಿ ಇವತ್ತು ಇನ್ನೂ ಜಾಸ್ತಿ ಹಿಂಗೆ ಇರಲಿ ಅಂತ ಹೇಳಿ. ನೋಡಿ, ಎಲ್ಲಾ ಕಾರ್ಯಗಳು ಏನೇ ಮಾಡಿದ್ರು ನೀವು ಸ್ವಲ್ಪ ಆಲೋಚನೆ ಮಾಡಿ, ನಾವು ಅದರಿಂದ ಆನಂದ ಪಡ್ತಾ ಇರ್ತೀವಿ, ಅದಕ್ಕೋಸ್ಕರ ಮಾಡ್ತೀವಿ. ಯಾರು ಆಟ ಆಡೋಕೆ ಹೋಗ್ತಾರೆ, ಯಾರೋ ಸಿನಿಮಾಗೆ ಹೋಗ್ತಾರೆ, ಯಾರೋ ಊರೂರು ತಿರ್ಗೋದಕ್ಕೆ ಹೋಗ್ತಾರೆ, ಎಲ್ಲರೂ ಯಾಕೆ ಮಾಡ್ತಾ ಇದಾರೆ? ಆದ್ರಿಂದ ಅವ್ರಿಗೆ ಆನಂದ ಸಿಗ್ತಾ ಇದೆ ಅಂತ. ಅದಕ್ಕೋಸ್ಕರ ಎಲ್ಲರೂ ಸುಖಕ್ಕಾಗಿಯೇ ಹುಡುಕ್ತಾ ಇದ್ದಾರೆ. ಆದ್ರೆ ಜನರಿಗೆ ಗೊತ್ತಿಲ್ಲ ಸುಖ ಎಲ್ಲಿದೆ ಅಂತ. ಯಾವ್ದು ಸುಖದ ತರ ಕಾಣಿಸ್ಕೊಳುತ್ತೆ ಆದ್ರೆ ಹಿಂದೆ ಹೋಗ್ಬಿಡ್ತಾರೆ, ಆಮೇಲೆ ಸಿಕ್ಕಾಕೊಂಡ್ಬಿಡ್ತಾರೆ, ಆಮೇಲೆ ಅಲ್ಲಿ ನರಳ್ತಾರೆ. ಒಂದು ಉದಾಹರಣೆ ನಿಮ್ಗೆ ಹೇಳಬೇಕು ಅಂತ ಹೇಳಿದ್ರೆ, ನಾನೊಂದು ವಿಡಿಯೋ ನೋಡಿದ್ದೆ. ಆ ವಿಡಿಯೋನಲ್ಲಿ ಇದು ವೆಸ್ಟರ್ನ್ ಕಂಟ್ರೀಸ್ನಲ್ಲಿ ಅವನೇ ಒಂದು ವೆಹಿಕಲ್ ಡಿಸೈನ್ ಮಾಡಿದ್ದಾನೆ. ಆ ವೆಹಿಕಲ್ನಲ್ಲಿ ಮುಂದೆ ಒಂದು 2 ಚಕ್ರ ಇದೆ, ಆಮೇಲೆ ಮುಂದೆ ಒಂದು ಪ್ರಾಣಿ ಹಿಡ್ಕೊಳ್ಳೋದಕ್ಕೆ. ಅವನೇನ್ ಮಾಡಿದ್ದಾನೆ, ಮುಂದೆ ಒಂದು ಕತ್ತೆಗೆ ಹಾಕಿಟ್ಟಿದ್ದಾನೆ. ಕತ್ತೆ ಮುಂದೆ ಒಂದು ನೇತ್ತಾ ಇದೆ, ಒಂದು ಕ್ಯಾರೆಟ್. ಆ ಕ್ಯಾರೆಟ್ ಯಾವಾಗ್ಲೂ ಒಂದು ಕಬ್ಬಿಣದ ವೈರಿಂದ ಮುಂದೆ ಹಾಕಿ ಆ ಕ್ಯಾರೆಟ್ ಯಾವಾಗ್ಲೂ ನೇತ್ತಾ ಇದೆ. ಈಗ ಇವನು ಆ ಕತ್ತೆನ ಮುಂದೆ ನಿಲ್ಲಿಸ್ಬಿಟ್ಟಿದ್ದಾನೆ. ಆ ಕತ್ತೆ ಏನ್ ಮಾಡ್ತಾ ಇದೆ, ಆ ಕ್ಯಾರೆಟ್ ನೋಡೋದಕ್ಕಾಗಿ ಇದು ಮುಂದೆ ಓಡ್ತಾ ಇದೆ. ಅವನು ಆ ಕತ್ತೆನ ಗಾಡಿಗೆ ಕಟ್ಟಿಸ್ಬಿಟ್ಟಿದ್ದಾನೆ. ಅವನು ಆ ಕ್ಯಾರೆಟ್, ಯಾಕೆಂದ್ರೆ ಕಬ್ಬಿಣದಿಂದ ಅವನು ಅದನ್ನ ನೇತಾಡಿಸ್ತಾ ಇದ್ದಾನೆ. ಆ ಕ್ಯಾರೆಟ್ ನ ನೋಡ್ಕೊಂಡು ಈ ಕತ್ತೆ ಓಡ್ತಾ ಇದೆ. ಆ ಕ್ಯಾರೆಟ್ ಅಂತ ಸಿಗೋದಿಲ್ಲ, ಕಾಣಿಸ್ತಾ ಇದೆ ಅಷ್ಟೇ, ಅದಕ್ಕೆ ಸಿಗೋದಿಲ್ಲ. ಆಮೇಲೆ ಇವನು ಆರಾಮಾಗಿ ಹೋಗ್ತಾ ಇದ್ದಾನೆ. ಈ ಭೌತಿಕ ಜಗತ್ತಿನಲ್ಲಿ ನಡೀತಾ ಇರೋದೇ ಈ ರೀತಿ. ಕ್ಯಾರೆಟ್ ಮುಂದೆ ಕಾಣಿಸ್ತಾ ಇರುತ್ತೆ, ಆದ್ರೆ ಸಿಗೋದಿಲ್ಲ. ಎಷ್ಟೋ ಜನರಿಗೆ ಸುಖ ಬೇಕು ಅಂತ ಓಡ್ತಾ ಇದ್ದಾರೆ, ಆದ್ರೆ ಸುಖ ಅಂತೂ ಸಿಗೋದಿಲ್ಲ. ಕಾಣಿಸ್ತಾ ಇರುತ್ತೆ, ಆದ್ರೆ ಸಿಗೋದಿಲ್ಲ. ಅದಕ್ಕೋಸ್ಕರ ಹೇಳ್ತಾರೆ, ಹ್ಯಾಪಿನೆಸ್ ಇನ್ ವ್ಯೂ ಬಟ್ ಔಟ್ ಆಫ್ ಎಕ್ಸ್ಪೀರಿಯನ್ಸ್. ಏನು ಹ್ಯಾಪಿನೆಸ್ ಇನ್ ವ್ಯೂ, ಕಾಣಿಸುತ್ತೆ ಆದ್ರೆ ಸಿಗೋದಿಲ್ಲ. ಸೊ ಈ ರೀತಿಯಾಗಿ ಅದಕ್ಕೋಸ್ಕರ ಹೇಳ್ತಾರೆ, ಆನಂದ ಇರೋದು ಬರೀ ಆನಂದದ ಸಾಗರ ಭಗವಂತನಲ್ಲಿ ಮಾತ್ರ. ಅದಕ್ಕೋಸ್ಕರ ರಾಮ ಅನ್ನುವಂಥ ಶಬ್ದದ ಅರ್ಥ ಏನು? ಆನಂದದ ಆಗರ. ರಾಮ ಇತಿ ಪದೇ ನಾಸೋ
ಬ್ರಹ್ಮ ಧಿಭೂಯತೆ. ಅವ್ರು ಹೇಳ್ತಾ ಇದಾರೆ ಅದು ಯಾವಾಗ್ಲೂ ಆನಂದದಿಂದಾನೇ ಇರ್ತಾರೆ. ಭಗವಂತ ಯಾರಾದ್ರೂ ಅಳ್ತಾರ ಮುಖ ನೋಡಿದ್ರೆ ನೀವು? ಭಗವಂತ ತುಂಬಾ ದುಃಖ ಆಗೋಗ್ಬಿಡ್ತು ಅದಕ್ಕೋಸ್ಕರ ಅಳ್ತಾ ಇದ್ದಾರೆ. ಭಗವಂತ ಯಾವಾಗ್ಲೂ ನಗ್ತಾ ಇರ್ತಾನೆ. ನಾವು ಭಗವಂತನ ಜೊತೆ ಇದ್ರೆ ನಾವೇನಾಗ್ತೀವಿ? ನಾವು ಯಾವಾಗ್ಲೂ ಖುಷಿಯಿಂದ ಇರ್ಬೋದು. ಅದಕ್ಕೋಸ್ಕರ ಹೇಳ್ತಾ ಇದಾರೆ, ಆದ್ರೆ ಈ ಆನಂದ ಸಿಗಬೇಕು ಅಂತ ಹೇಳಿದ್ರೆ ಒಂದು ಕಂಡೀಷನ್ ಇದೆ, ಎಲ್ಲರಿಗೂ ಸಿಗೋದಿಲ್ಲ. ನಿಮ್ಗೆ ಅನ್ಬೋದು, ಬರೇ ಯಾಕೆ ಭಗವಂತ ಅಷ್ಟು ಕಷ್ಟ ಮಾಡಿದ್ದಾರೆ, ಎಲ್ಲರಿಗೂ ಫ್ರೀಯಾಗಿ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಅದು ಒಳ್ಳೇದಲ್ಲ. ಆದ್ರೆ ಫಸ್ಟ್ ಸ್ಯಾಂಪಲ್ ಭಗವಂತ ಫ್ರೀಯಾಗಿ ಕೊಡ್ತಾರೆ. ನಮಗೆ ಆ ಸುಖ ನಾವು ಅನುಭವ ಮಾಡ್ತಾ ಇರ್ಲಿಲ್ಲ ಅಂದ್ರೆ ನಾವೆಲ್ಲರೂ ಬರ್ತಾನೆ ಇರ್ಲಿಲ್ಲ. ಇವತ್ತು ಸ್ವಲ್ಪ ಆದ್ರೂ ಭಗವಂತನ ಭಕ್ತಿಯಿಂದ ನನಗೆ ಏನೋ ಆನಂದ ಇದೆ ಅಂತ ಅನಿಸಿದೆ, ಅದಕ್ಕೋಸ್ಕರ ನಾವು ಬಂದಿದೀವಿ, ಹೌದಲ್ಲ? ಎಲ್ಲ ಬಿಟ್ಟು ಬಂದಿದೀವಿ ಇಲ್ಲಿ, ಆದ್ರೆ ಏನೋ ಸ್ವಲ್ಪ ಸುಖ ಇದೆ. ಅದು ಫಸ್ಟ್ ಸ್ಯಾಂಪಲ್ ಭಗವಂತ ಫ್ರೀಯಾಗಿ ಕೊಡ್ತಾರೆ. ಈಗ ಕೆಲವು ಬಾರಿ ಯಾವ್ದಾದ್ರು ಒಂದು ಹೊಸ ಮ್ಯಾನುಫ್ಯಾಕ್ಚರರ್, ಬಿಸ್ನೆಸ್ ಮ್ಯಾನ್, ಅವ್ರು ಯಾವುದೋ ಒಂದು ಹೊಸ ಪ್ರಾಡಕ್ಟ್ ಮಾಡಿದ್ದಾರೆ. ಏನ್ ಮಾಡ್ತಾರೆ, ಮೊದಲು ಒಂದು ಸಣ್ಣ ಡಬ್ಬ ಸ್ಯಾಂಪಲ್ ಅಂತ ಎಲ್ಲರಿಗೂ ಫ್ರೀಯಾಗಿ ಹಂಚ್ಬಿಡ್ತಾರೆ. ಈಗ ಕೆಲವು ಸಲ ಈ ರಿಲಯನ್ಸ್ ಮಾರ್ಟ್ ಯಾವ್ದಾದ್ರು ಬೇರೆ ಬೇರೆ ಮಾರ್ಟ್ ಅನ್ನು ಓಪನ್ ಮಾಡ್ತಾರೆ. ಮಾರ್ಟ್ ಫಸ್ಟ್ ಡೇ ಓಪನ್ ಮಾಡಿ ಏನ್ ಮಾಡ್ತಾರೆ, ಅವರು ಫ್ರೀಯಾಗಿ ಕೊಟ್ಬಿಡ್ತಾರೆ. ಓಪನಿಂಗ್ ಡೇ ಅಂತ ಎಲ್ಲ ಫ್ರೀಯಾಗಿ ಕೊಟ್ಬಿಡ್ತಾರೆ, ಇಲ್ಲ ಕಡಿಮೆ ಡಿಸ್ಕೌಂಟ್ ಮಾಡಿ ಕೊಡ್ತಾರೆ. ಜನರಿಗೆಲ್ಲ ಏನ್ ಅನ್ಸುತ್ತೆ, ಒಳ್ಳೇದು. ಆಮೇಲೆ ಒಂದು ಸಲ ಏನಾಗುತ್ತೆ ಅಂದ್ರೆ ಏನಾಗುತ್ತೆ, ಅದರ ರುಚಿ ಹತ್ತುತ್ತೆ, ಆಮೇಲೆ ಮತ್ತೆ ಬೇಕು ಅನ್ಸುತ್ತೆ. ಅದೇ ರೀತಿ ಭಗವಂತ ಮೊದಲು ಒಂದು ಸ್ಯಾಂಪಲ್ ಕೊಡ್ತಾರೆ. ಆದ್ರೆ ಸ್ಯಾಂಪಲ್ ನಮ್ಗನ್ಸುತ್ತೆ ಯಾವಾಗಲೂ ಇದೇ ರೀತಿ ಸಿಗುತ್ತೆ ಅಂತ. ಆದ್ರೆ ಭಗವಂತ ಹೇಳ್ತಾರೆ, ಈಗ ನೀವು ಸ್ವಲ್ಪ ತಪಸ್ಸೆ ಮಾಡ್ಬೇಕು ಅಂತ ಹೇಳ್ತಾರೆ. ತಪಸ್ಸೆ ಮಾಡಿದ್ರೇನೆ ಸಿಗುತ್ತೆ. ತಪಸ್ಸೆ ಸ್ವಲ್ಪ ನಾವು ತಪಸ್ಸೆ ಮಾಡಿದ್ರೆ ನಮಗೆ ಆ ದಿವ್ಯ ಸುಖ ಸಿಗುತ್ತೆ. ಅದಕ್ಕೋಸ್ಕರ ನರನಾರಾಯಣ ಋಷಿ ಬಂದು ತೋರಿಸ್ಕೊಟ್ರು, ಹೇಗೆ ನಾವು ನಮ್ಮ ಜೀವನವನ್ನ ನಾವು ಒಳ್ಳೇದ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ತಪಸ್ಸೆ ಮಾಡ್ಬೇಕು. ಸಾಮಾನ್ಯವಾದ ತಪಸ್ಸೆ ಅಲ್ಲ, ದಿವ್ಯ ತಪಸ್ಸೆ ಮಾಡ್ಬೇಕು, ದಿವ್ಯ ಅನುಭೂತಿಗೆ ತಪಸ್ಸೆ ಮಾಡ್ಬೇಕು, ಭಗವಂತನ ಪ್ರಾಪ್ತಿಗೋಸ್ಕರ ತಪಸ್ಸೆ ಮಾಡ್ಬೇಕು. ಆ ರೀತಿ ಮಾಡಿದ್ರೆ ಏನಾಗತ್ತೆ, ಈ ಭೌತಿಕ ಸಂಸಾರದಿಂದ ಮುಕ್ತಿನೂ ಸಿಕ್ಬಿಡುತ್ತೆ, ದುಃಖದಿಂದ ನಿವೃತ್ತಿನೂ ಆಗೋಗ್ಬಿಡುತ್ತೆ, ಎಲ್ಲಾನು ಆಗೋಗ್ಬಿಡುತ್ತೆ. ಬರೀ ಹೇಗೆ, ಬರೀ ಭಗವಂತನ ದಿವ್ಯ ತಪಸ್ಸು ಮಾಡಿದ್ರೆ ಈ ರೀತಿ ಆಗೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನರನಾರಾಯಣ ಋಷಿಯಿಂದ ಏನ್ ಕಲಿಬಹುದು ಅಂತ ಹೇಳಿದ್ರೆ, ನಾವು ದಿವ್ಯ ತಪಸ್ಸನ್ನ ಮಾಡುವಂಥದ್ದು. ನೋಡಿ, ಅವರು ಆಗಿನ ಕಾಲದಲ್ಲಿ ಹಿರಣ್ಯಕಶಿಪು ಹೇಗೆ ತಪಸ್ಸೆ ಮಾಡಿದ್ರು, ಹಿಂದಿನ ವಾರ ನಾವು ಭಾಗವತ ಚರ್ಚೆ ಮಾಡ್ತಾ ಇದ್ರು. ಹೇಗೆ ಎಲ್ಲಿ ತಪಸ್ಸೆ ಮಾಡ್ತಾ ಇದ್ರು ಅವರು? ಅರಣ್ಯದಲ್ಲಿ ಹೋಗಿ ಬರೀ ಇಮ್ಮಡಿ ಮೇಲೆ ನಿಂತ್ಕೊಳ್ತಾರೆ, ಕಾಲಿನ ಮೇಲೆ ನಿಂತ್ಕೊಳ್ತಾರೆ. ಹೇಗೆ ಕಾಲಿನ ಮೇಲೆ ಹೀಗೆ ನಿಂತ್ಕೊಳ್ತಾರೆ. ಯಾರು ಈ ರೀತಿ ನಿಂತ್ಕೊಳ್ಳೋದಕ್ಕಾಗತ್ತೆ? ಎಷ್ಟೋ ವರ್ಷಗಳ ಕಾಲ ತಪಸ್ಸೆ ಮಾಡ್ತಾರೆ. ಇಲ್ಲಿ ಬಂದ್ಮೇಲೆ ಯಾರಾದ್ರೂ ಹೇಳ್ತಾರೆ ಈ ರೀತಿ ತಪಸ್ಸೆ ಮಾಡ್ಬೇಕು ಅಂತ? ಜಾಸ್ತಿ ಅಂದ್ರೆ ಹೇಳ್ತಾರೆ ಜಪ ಮಾಡಿ ಅಂತ ಹೇಳ್ತಾರೆ, ಸತ್ಸಂಗ ಮಾಡಿ ಅಂತ ಹೇಳ್ತಾರೆ, ಕೀರ್ತನಲ್ಲಿ ನೃತ್ಯ ಮಾಡಿ ಅಂತ ಹೇಳ್ತಾರೆ. ಕೆಲವ್ರಿಗೆ ನೃತ್ಯ ಮಾಡೋದೇ ತಪಸ್ಸೆ ಅನ್ನಿಸ್ಬಿಡುತ್ತೆ. ಇಲ್ಲಿ ಬಂದ್ರೆ ನಂಗೆ ಡ್ಯಾನ್ಸ್ ಮಾಡು ಅಂತ ಹೇಳ್ತಾರೆ. ಆದ್ರೆ ಪ್ರಭುಪಾದರು ಹೇಳ್ತಾರೆ, ಈ ಕಲಿಯುಗದಲ್ಲಿ ಎಷ್ಟು ಸುಲಭ ಮಾಡಿದ್ದಾರೆ. ಚೈತನ್ಯ ಮಹಾಪ್ರಭು ಬಂದು ಎಷ್ಟು ಸುಲಭ ಮಾಡಿದ್ದಾರೆ. ಕಲಿಯುಗದಲ್ಲಿ ಆಧ್ಯಾತ್ಮಿಕ ಭಗವಂತನ ಸಾಕ್ಷಾತ್ಕಾರ ತುಂಬಾ ಸುಲಭ. ಇಬ್ರು ದೇವತೆಗಳು, ಒಬ್ರು ಚೈತನ್ಯ ಮಹಾಪ್ರಭು ನೃತ್ಯ ಮಾಡ್ತಾ ಇರೋರು, ಮತ್ತೊಬ್ರು ಜಗನ್ನಾಥ್ ಊಟ ಮಾಡ್ತಾ ಇರೋರು. ಈ ಇಬ್ರು ದೇವತೆಗಳಿದ್ದಾರೆ, ದೇವರಿದ್ದಾರೆ. ಒಬ್ರು ತಿನ್ನೋರು, ಒಬ್ರು ಡ್ಯಾನ್ಸ್ ಮಾಡೋರು. ತಿಂದ್ಬಿಟ್ಟು ಏನ್ ಮಾಡ್ಬೇಕು? ಡ್ಯಾನ್ಸ್ ಮಾಡೋದು. ಇದು ಮಾಡಿದ್ರೆ ಎಲ್ಲರಿಗೂ ಖುಷಿ ಆಗ್ಬಿಡುತ್ತೆ. ಭಗವಂತ ಹೇಳ್ತಾ ಇದ್ರು, ಕಲಿಯುಗದಲ್ಲಿ ಜಾಸ್ತಿ ತಪಸ್ಸೆ ಮಾಡೋದಕ್ಕೆ ಯಾರಿಗೂ ಆಗೋದಿಲ್ಲ. ಅದಕ್ಕೋಸ್ಕರ ಅಟ್ಲೀಸ್ಟ್ ಇಷ್ಟಾದ್ರೂ ಮಾಡಿ, ಕೀರ್ತನಲ್ಲಿ ಡ್ಯಾನ್ಸ್ ಮಾಡಿ ಪ್ರಸಾದ ತಗೊಳ್ಳಿ. ಆಮೇಲೆ ಇದ್ರ ಹಿಂದೆ ಮುಂದೆ ಸ್ವಲ್ಪ ಭಗವದ್ಗೀತೆ ಕೇಳಿ. ಭಗವದ್ಗೀತೆ ಕೇಳೋದ್ರಿಂದ ಏನಾಗುತ್ತೆ? ಮನಸ್ಸು ಶುದ್ಧಿ ಆಗತ್ತೆ. ಆದ್ರೆ ಯಾವಾಗ ಮನಸ್ಸು ಕಲುಷಿತ ಆಗಿರುತ್ತೆ, ಪ್ರವಚನ ಕೇಳೋದಕ್ಕೆ ಮನಸ್ಸು ಬರೋದಿಲ್ಲ, ತುಂಬಾ ಕಠಿಣ ಆಗತ್ತೆ. ಕೂತ್ಕೊಂಡು 1 ಗಂಟೆ ಅಂದ್ರೆ ನಮಗೆ 3 ಗಂಟೆ ಆಗಿರೋಂಗ ಅನ್ಸುತ್ತೆ. 1 ಗಂಟೆ ಪ್ರವಚನ 3 ಗಂಟೆ ಆಗನ್ಸುತ್ತೆ. 3 ಗಂಟೆ ಸಿನಿಮಾ, ಅರೆ ಈಗ ತಾನೇ ಬಂದೆ,
ಅರ್ಧ ಗಂಟೆ ಆಯ್ತು ಆಗ ಅನ್ನಿಸ್ತಾ ಇದೆ. ಯಾಕೆ? ಯಾಕೆಂದ್ರೆ ಮನಸ್ಸು ಯಾವಾಗ ಕಲುಷಿತ ಇರುತ್ತೆ ಆಗ ಕಲುಷಿತ ಪದಾರ್ಥಗಳಲ್ಲಿ ರುಚಿ ಬೇಗ ಆಗ್ತದೆ. ಯಾವಾಗ ಶುದ್ಧ ವಸ್ತುಗಳಲ್ಲಿ ರುಚಿ ಆಗ ಕಡಿಮೆ. ಆದ್ರೆ ಯಾವಾಗ ನಮ್ಮ ಮನಸ್ಸು ನಿರ್ಮಲ ಆಗ್ತಾ ಇರುತ್ತೆ, ಹೆಂಗ್ ಗೊತ್ತಾಗ್ತದೆ ನನ್ನ ಮನಸ್ಸು ನಿರ್ಮಲ ಇದೆಯೋ ಇಲ್ವೋ ಅಂತ? ಯಾವಾಗ ನಮಗೆ ಭಗವದ್ಗೀತೆ ಭಾಗವತ ಕೇಳೋದ್ರಲ್ಲಿ, ಭಕ್ತಿಯಲ್ಲಿ, ಭಕ್ತಿ ಕಾರ್ಯಗಳಲ್ಲಿ ರುಚಿ ಹೆಚ್ಚಾಗತ್ತೆ. ರುಚಿ ಹೆಚ್ಚಾಗ್ತಾ ಇದೆ ಅಂತ ಹೇಳಿದ್ರೆ ನಾವು ಸರಿದಾರಿನಲ್ಲಿ ಹೋಗ್ತಾ ಇದೀವಿ. ರುಚಿ ಕಡಿಮೆ ಆಗ್ತಾ ಇದೆ ಅಂತ ಹೇಳಿದ್ರೆ ಎಲ್ಲೋ ಎಡಬಿಟ್ಟಿದೀವಿ. ತಿಳ್ಕೊಳ್ಬೇಕು ನಾವು. ಭಕ್ತಿ ಮಾಡೋದಿಕ್ಕೆ, ಸತ್ಸಂಗ ಮಾಡೋದಿಕ್ಕೆ ನನಗೆ ರುಚಿ ವ್ಯರ್ಥ ಆಗ್ತದೆ, ಹೆಚ್ಚಾಗ್ತಾ ಇದೆ ಅಂದ್ರೆ ತಿಳ್ಕೊಳ್ಬೇಕೇನಂತ, ನಾ ಸರಿದಾರಿನಲ್ಲಿ ನಡೀತಾ ಇದ್ದೀನಿ. ನಾನು ಸರಿದಾರಿನಲ್ಲಿ ನಡೀತಾ ಇಲ್ಲ ಅಂತ ಹೇಳೇನು, ರುಚಿ ಕಡಿಮೆ ಆಗ್ತಾ ಇದೆ. ಜಪ ಮಾಡೋದ್ರಲ್ಲಿ ರುಚಿ ಬರ್ತಾ ಇಲ್ಲ, ಭಗವದ್ಗೀತೆ ಭಾಗವತ ಓದೋದ್ರಲ್ಲಿ ರುಚಿ ಬರ್ತಾ ಇಲ್ಲ, ಸತ್ಸಂಗ ಮಾಡೋದ್ರಲ್ಲಿ ರುಚಿ ಬರ್ತಾ ಇಲ್ಲ, ಸೇವೆ ಮಾಡೋದ್ರಲ್ಲಿ ರುಚಿ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಎಲ್ಲೋ ಭಕ್ತಿನಲ್ಲಿ ನಾವು ಎಡವು ಬಿಟ್ಟಿದೀವಿ ಅಂತ ಹೇಳಿ. ಅದಕ್ಕೋಸ್ಕರ ನರನಾರಾಯಣ ಋಷಿ ಈ ರೀತಿ ಹೇಳ್ತಾ ಇದಾರೆ. ಇದಿಷ್ಟೇ ಅಲ್ಲ, ಇನ್ನು ಎಷ್ಟೊಂದಿದೆ. ನಾನು ಒಂದು ಮುಖ್ಯವಾಗಿರೋದೊಂದು ಹೇಳಿ ನಾನು ಮುಗಿಸ್ತೀನಿ. ಹಯಗ್ರೀವ ಅವತಾರ ಕೇಳಿದಿರಿ? ಹಯಗ್ರೀವ ಸೀಟ್ ಗೊತ್ತಿದೆ ಪ್ರಭುಜಿ, ಹಯಗ್ರೀವ ಅವತಾರ ಗೊತ್ತಿಲ್ಲ ನಂಗೆ. ಹಯಗ್ರೀವ ಅವತಾರ ಯಾರು? ಹಯ ಅಂತ ಹೇಳಿದ್ರೆ ಕುದುರೆ. ಭಗವಂತ ಒಂದು ದಿನ ಮನುಷ್ಯ ಮತ್ತು ಕುದುರೆ ಅವತಾರದಲ್ಲಿ ಪ್ರತ್ಯಕ್ಷರಾಗ್ತಾರೆ. ಯಾವಾಗ ಗೊತ್ತಿದೆ? ಕೇಳಿದಿರಿ? ಹಾ, ಕಲ್ಕಿ ಕಲಿಯುಗದಲ್ಲಿ ಬರ್ತಾರೆ ಮುಂದೆ. ಅವ್ರು ಒಂದು ತುಂಬಾ ಅದ್ಭುತವಾದಂತಹ ಸುಂದರವಾದ ರೂಪ ಕೊಟ್ಟು ತೋರಿಸ್ತಾರೆ. ಕಲ್ಕಿ ಅಲ್ಲ, ಹಯಗ್ರೀವ. ನೋಡಿಲ್ಲ? ಎಷ್ಟು ವಾದಿರಾಜರು ಕೇಳಿದಿರಿ? ಎಷ್ಟು ಜನ ಕೇಳಿ ವಾದಿರಾಜರ ಬಗ್ಗೆ? ಹಾಗಾದ್ರೆ ಹಯಗ್ರೀವ ಅವತಾರ ಕೇಳಿದಿರಿ? ಅವ್ರ ತಲೆ ಮೇಲೆ ಈ ರೀತಿ ಒಂದು ಪಾತ್ರೆ ಇಟ್ಕೊಂಡಿದ್ದಾರೆ. ಹಯಗ್ರೀವ ಅವತಾರ ಬಂದು ಸ್ವೀಕಾರ ಮಾಡ್ತಾ ಇದ್ದಾರೆ. ಈ ಹಯಗ್ರೀವ ಅವತಾರ ಆಗಿರುವಂತ ದಿನಾನು ಅಕ್ಷಯ ತೃತೀಯ ದಿನ. ಯಾಕೆ ಹಯಗ್ರೀವ ಅವತಾರ ಉದ್ಭವ ಆಯ್ತು ಅಂತ ಹೇಳಿದ್ರೆ, ಬ್ರಹ್ಮದೇವರು ಒಂದು ದಿನ ಅವರು ಸೃಷ್ಟಿಯೆಲ್ಲ ಮಾಡ್ತಾ ಇದ್ರು. ಸೃಷ್ಟಿಯೆಲ್ಲ ಮಾಡ್ತಾ ಇರುವಾಗ ಏನಾಯ್ತು, ಅಲ್ಲಿ ಕೆಲವು ರಾಕ್ಷಸರು ಹುಟ್ಟುಬಿಡ್ತಾರೆ. ಈ ರಾಕ್ಷಸರು ಹುಟ್ಟು ಏನ್ ಮಾಡ್ತಾರೆ, ಆ ಬ್ರಹ್ಮದೇವರಿಂದ ವೇದಗಳನ್ನ ಅವರು ರಾಬರಿ ಮಾಡಿಬಿಡ್ತಾರೆ, ಕದ್ದು ಬಿಡ್ತಾರೆ. ಈಗ ಬ್ರಹ್ಮದೇವರಿಗೆ ವೇದಗಳು ಯಾಕೆ ಬೇಕು? ಯಾಕೆ ಬೇಕು ಪ್ರಭುಜೀಸ್, ಮಾತಾಜೀಸ್? ವೇದಗಳು ಯಾಕೆ ಬೇಕು? ಸ್ವಲ್ಪ ಅಂದ್ರೆ ಎಲ್ಲಾದ್ರೂ ಹೇಳಿ. ವೇದಗಳು ಯಾಕೆ ಬೇಕು ನಮ್ಗೆ? ಸ್ವಲ್ಪ ಜೋರಾಗಿ ಹೇಳಿ. ವೇದಗಳು ಯಾಕೆ ಬೇಕು ನಮ್ಗೆ? ಏನು? ಶಾಸ್ತ್ರವನ್ನ ತಿಳ್ಕೊಳ್ಳೋದಕ್ಕೆ. ಯಾಕೆ ತಿಳ್ಕೊಳ್ಬೇಕು ಶಾಸ್ತ್ರವನ್ನ? ಭಗವಂತನ ಬಗ್ಗೆ ಜ್ಞಾನ ಪಡ್ಕೊಳ್ಬೇಕು. ಯಾಕೆ ಪಡ್ಕೊಳ್ಬೇಕು? ಯಾಕೆ ಪಡ್ಕೊಳ್ಬೇಕು ಭಗವಂತನ ಬಗ್ಗೆ ಜ್ಞಾನ? ನೋಡಿ, ಶಾಸ್ತ್ರ ಹೇಳುತ್ತೆ, ಯಾವಾಗ ಸೃಷ್ಟಿಯ ಆದಿ ಕಾಲದಲ್ಲಿ ಬ್ರಹ್ಮದೇವರು ಸೃಷ್ಟಿಯನ್ನ ಮಾಡ್ತಾ ಇರುವಾಗ ಅವ್ರಿಗೆ ಏನ್ ಸೃಷ್ಟಿ ಮಾಡ್ಬೇಕು, ಹೇಗ್ ಮಾಡ್ಬೇಕು, ಹೇಗೆ ಸೃಷ್ಟಿ ಮಾಡುವಾಗ ನಾನು ಸಿಕ್ಕಾಕೊಂಡ್ಬಿಡ್ಬಾರ್ದು. ಕೆಲವು ಸಲ ಸೃಷ್ಟಿ ಮಾಡ್ತಾ 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 ಏನಾಗ್ಬಿಡ್ತೀವಿ, ನಾವೇ ಸಿಕ್ಕಾಕೊಂಡ್ಬಿಡ್ತೀವಿ. ನೀವು ನೋಡಿರ್ಬೋದಲ್ಲ, ಕೆಲವು ಸಲ ಈ ಜೇಡ, ಸ್ಪೈಡರ್, ಅದು ಹೆಣಿತಾ ಇರುತ್ತೆ ಬಲೆಯನ್ನ. ಅದು ಜೇಡ ಹೆಣಿಯುತ್ತೆ, ಆದ್ರೆ ಅದು ಸಿಕ್ಕಾಕೊಳ್ಳೋದಿಲ್ಲ. ಹೌದಲ್ಲ? ಬಲೆ ಯಾಕೆ ಕಟ್ಟುತ್ತೆ ಹೇಳಿ? ಇರಿ ಯಾಕೆ ಜೇಡ ಬಲೆ ಕಟ್ಟುತ್ತೆ ಹೇಳಿ?
ಹೇಳಿ ಹೇಳಿ, ನನ್ಗೆ ನಿಮ್ಮ ಬಾಯಿನಿಂದ ಏನಾದ್ರು ಹೇಳಿಸ್ಬೇಕು ಅಂತ ನನಗೆ ತುಂಬಾ ಉತ್ಸಾಹ ಬರ್ತದೆ. ಜೇಡ ಯಾಕೆ ಬಲೆ ಕಟ್ಟುತ್ತೆ? ಹಾ, ಆಹಾರ. ಅದರ ಆಹಾರ ಏನು? ಹಾ, ಬೇರೆ ಬೇರೆ ಹುಳಗಳು, ಕೀಟಗಳು, ಹೌದಲ್ಲ. ಅದು ತುಂಬಾ ಚೆನ್ನಾಗಿದೆ, ಇಲ್ಲಿ ಚೆನ್ನಾಗಿ ಕಟ್ಸಿದ್ದಾರೆ. ನಾನು ಇಲ್ಲಿ ಸ್ವಲ್ಪ ಹೊತ್ತು ಒಂದು ರೆಸ್ಟ್ ಮಾಡ್ಲಿ, ಯಾಕಂದ್ರೆ ಬಲೆ ಎಷ್ಟೋ ಜನ ಇದು ನೀವು ನೋಡಿರ್ಬೋದಲ್ಲ, ಜೋಕಾಲಿ ಇರುತ್ತೆ, ಆ ಜೋಕಾಲಿನ ಹೋಗಿ ಏನ್ ಮಾಡ್ತಾರೆ, ಚೆನ್ನಾಗಿ ರೆಸ್ಟ್ ಮಾಡೋದಕ್ಕೆ ಹೋಗ್ತಾರೆ. ಅವ್ರಿಗೆಲ್ಲ ಅನ್ಸುತ್ತೆ ಕೀಟಗಳಿಗೂ, ನಾನು ಇಲ್ಲಿ ಹೋಗಿ ಸ್ವಲ್ಪ ಉಯ್ಯಾಲೆ ಆಡ್ಬಿಟ್ಟು ಬರೋಣ ಅಂತ ಹೇಳಿ ಅಲ್ಲಿ ಕೂತ್ಕೊಳ್ತಾರೆ. ಕೂತ್ಕೊಂಡಾಗ ಏನಾಗುತ್ತೆ, ಹಿಡ್ಕೊಂಡ್ಬಿಡುತ್ತೆ. ಅದೇ ರೀತಿ ಜೇಡರ ಬಲೆಯಲ್ಲಿ ಕೀಟಗಳು ಸಿಕ್ಕಾಕೊಳ್ಳುತ್ತೆ, ಜೇಡ ಸಿಕ್ಕಾಕೊಳ್ಳೋದಿಲ್ಲ. ಯಾಕೆಂದ್ರೆ ಅದನ್ನೇ ಅದೇ ಸೃಷ್ಟಿ ಮಾಡಿರೋದು. ಭಗವಂತನ ಸೃಷ್ಟಿಯಲ್ಲಿ, ಮಾಯಾದೇವಿಯಲ್ಲಿ ಭಗವಂತ ಸಿಕ್ಕಾಕೊಳ್ಳೋದಿಲ್ಲ. ಆದ್ರೆ ಈ ಭೌತಿಕ ಜಗತ್ತಿನೆಲ್ಲ, ಭೌತಿಕ ವಸ್ತುಗಳಿಂದ ಸುಖ ಪಡೆಯೋದಕ್ಕೆ ಯಾರೆಲ್ಲ ಹೋಗ್ತಾ ಇರ್ತಾರೆ ಅವರೆಲ್ಲ ಸಿಕ್ಕಾಕೊಂಡ್ಬಿಡ್ತಾರೆ. ನಾವೆಲ್ಲ ಕೀಟಗಳಿದ್ದಾಗೆ ಈ ಭೌತಿಕ ಜಗತ್ತಿಗೆ ಬಂದು ಸಿಕ್ಕಾಕೊಂಡ್ಬಿಟ್ಟಿರ್ತೀವಿ. ಅದಕ್ಕೋಸ್ಕರ ಭಗವಂತನ ಬ್ರಹ್ಮದೇವರಿಗೆ ವೇದಗಳ ಮುಖಾಂತರ ಗೊತ್ತಾಗ್ತಾ ಇತ್ತು ಹೇಗೆ ಸೃಷ್ಟಿ ಮಾಡಬೇಕು, ಆಮೇಲೆ ಹೇಗೆ ಸಿಕ್ಕಾಕೊಳ್ಬಾರ್ದು ಅಂತ. ಆದ್ರೆ ಈ ಅಸುರರು ಬಂದ್ಬಿಟ್ಟು ವೇದಗಳನ್ನೇ ಅವರು ಮಾಯ ಮಾಡ್ಬಿಡ್ತಾರೆ. ಆಗ ಭಗವಂತನ ಅವ್ರು ಬ್ರಹ್ಮದೇವರು ತಕ್ಷಣ ಪ್ರಾರ್ಥನೆ ಮಾಡ್ತಾರೆ. ಅದೇ ರೀತಿ ನಮ್ಮ ಬುದ್ಧಿನೇ ಯಾವಾಗ ಹೋಗ್ಬಿಡುತ್ತೆ, ಬುದ್ಧಿ ಹೋಗೋದಂದ್ರೆ ಏನು, ಜ್ಞಾನ ಇಲ್ಲ ಅಂತ. ಆಗ ತಕ್ಷಣ ಏನ್ ಮಾಡ್ಬೇಕು, ಬ್ರಹ್ಮದೇವರ ರೀತಿ ನಾವು ಪ್ರಾರ್ಥನೆ ಮಾಡ್ಬೇಕು. ಆಗ ಬ್ರಹ್ಮದೇವರು ಪ್ರಾರ್ಥನೆ ಮಾಡಿದ ತಕ್ಷಣ ಭಗವಂತ ವಿಶೇಷ ಅವತಾರ ತಗೊಳ್ತಾರೆ, ಹಯಗ್ರೀವ. ಈ ಹಯಗ್ರೀವ ಅವತಾರದಿಂದ ಈ ಇಬ್ಬರು ಅವರನ್ನ ನಾಶ ಮಾಡಿ, ಅಸುರರನ್ನ ವೇದಗಳನ್ನ ಮತ್ತೆ ಸಂರಕ್ಷಣೆ ಮಾಡಿ ಬ್ರಹ್ಮದೇವರಿಗೆ ವಾಪಸ್ ಕೊಡ್ತಾರೆ. ಸೊ ಈ ರೀತಿ ಹಯಗ್ರೀವ ಅವತಾರದ ದಿನಾನು ಯಾವತ್ತು, ಅಕ್ಷಯ ತೃತೀಯ ದಿನ. ಸೊ ನಾವಿವತ್ತು ಅಕ್ಷಯ ತೃತೀಯ ಬಗ್ಗೆ ಚರ್ಚೆ ಮಾಡಿದ್ವಿ. ಹೇಗೆ ನಾವು ನಮ್ಮ ಭಕ್ತಿಯಲ್ಲಿನೂ ಅಷ್ಟೇ ಅಕ್ಷಯವನ್ನ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು, ಭಗವಂತನ ಆಶ್ರಯ ಪಡ್ಕೊಳ್ಬೇಕು. ಆಮೇಲೆ ಜ್ಞಾನ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು, ಶ್ರವಣ ಮಾಡ್ಬೇಕು. ಸತ್ಸಂಗ ಭಕ್ತರ ಸಂಘದಲ್ಲಿ ಬಂದಾಗ್ಲೇ ಆಗುತ್ತೆ. ಅದು ಸತತವಾಗಿ ಮಾಡ್ತಾ ಇದ್ರೇನೆ ಆಗುತ್ತೆ. ಯಾವಾಗ್ಲೂ ಒಂದ್ಸಲ ಆದ್ರೆ ಟ್ಯೂಬ್ ಲೈಟ್ ಇರುತ್ತಲ್ಲ, ಕೆಲವು ಸಲ ಆನ್ ಮಾಡಿದ ತಕ್ಷಣ ಆನ್ ಆಗೋದಿಲ್ಲ. ಇದು LED ಆಗುತ್ತೆ. ಹಿಂದಿನ ಕಾಲದಲ್ಲಿ ಟ್ಯೂಬ್ ಲೈಟ್ಸ್ ಬರ್ತಾ ಇತ್ತು. ಏನಾಗ್ತಾ ಇತ್ತು, ಆನ್ ಮಾಡಿದ ತಕ್ಷಣ ಟಪ್ 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 ಅಂತ ಹೇಳಿ ಬಂದು ತೋರಿಸ್ತಾ ಇತ್ತು. ಆಮೇಲೆ ಆ ರೀತಿ ನಾವು ಯಾವಾಗ ಭಕ್ತಿನಲ್ಲೂ ಅಷ್ಟೇ ಸತತವಾಗಿ ಕನೆಕ್ಟೆಡ್ ಇರಲಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ಆನ್ ಆಗ್ತಾ ಇರುತ್ತೆ, ಆಫ್ ಆಗ್ತಾ ಇರುತ್ತೆ. ಅದೇ ರೀತಿ ನಾವು ಆನ್ ಆಫ್ ಆಗದೆ ಏನಾಗಬೇಕು, ಕಂಟಿನ್ಯೂ ಆಗಿ. ಹೇಗೆ ದೀಪ ನೋಡಿ, ಒಂದು ಸಲ ಹಚ್ಚಿಟ್ರೆ ಹೇಗಿರುತ್ತೆ, ಸತತವಾಗಿ ಇರುತ್ತೆ. ಆ ರೀತಿ ನಾವು ಆಗ್ಬೇಕು. ತುಂಬಾ ಧನ್ಯವಾದ ಎಲ್ಲರಿಗೂ. ಗ್ರಂಥರಾಜ್ ಶ್ರೀಮದ್ ಭಾಗವತ ಕಿ ಜಯ, ಶ್ರೀಲ ಪ್ರಭುಪಾದ ಕಿ ಜಯ.